ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸ್ವರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನ ಆಗೋಗಿದೆ ಆಲ್ರೆಡಿ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೆ 1:15 ಟೈಮು. ಇವತ್ತು ನಾನು ಫಸ್ಟೇ ಹೇಳ್ಬಿಡ್ತೀನಿ, ಈ ವ್ಲಾಗ್ ಅಂತೂ ನಿಮ್ಗೆ ಯಾರಿಗೂ ಬೇಜಾರಾಗಲ್ಲ. ತುಂಬ ಇನ್ಫಾರ್ಮೇಷನ್ ಆ್ಯಂಡ್ ಜಾಸ್ತಿ ಒಂದೇ ಎಲ್ಲ ವ್ಲಾಗಲ್ಲಿ ಹಾಕ್ಬಿಟ್ಟಿದ್ದೀನಿ. ಒಂದೇ ದಿವಸ ಏನೇನೆಲ್ಲ ಹಾಕಿದ್ದೀನಪ್ಪ ಅಂತಂದರೆ, ಇವತ್ತು ನಮ್ಮ ಪಾಪುದು 3.5 months 3.5 ತಿಂಗಳದು ಇಂಜೆಕ್ಷನ್ ಇದೆ, ಅದೊಂದು ಹಾಕಿರ್ತೀನಿ ಈ ವ್ಲಾಗಲ್ಲಿ ಅವನಿಗೆ. ಆ್ಯಂಡ್ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ಪೂಜೆ ಆಲ್ರೆಡಿ ನಾನು ಮನೇಲಿ ಮಾಡಿಬಿಟ್ಟಿದ್ದೀನಿ. ರಾಯರ ದೇವಸ್ಥಾನಕ್ಕೆ ಹೋಗಬೇಕು, ಇಂಜೆಕ್ಷನ್ ಮುಗಿಸ್ಕೊಂಡು ಹಾಗೆ ಹೋಗ್ಬಿಡ್ತೀವಿ. ಅದೊಂದು ನೆಕ್ಸ್ಟ್ ಬಂದುಬಿಟ್ಟು ನಾನು ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ಏನಂತ ಹೇಳಿದೆ ಅಂತಂದರೆ, ಇದೊಂದು ಬ್ಯಾಗು ಅದೊಂದು ಬ್ಯಾಗು ಇದೊಂದು ಬ್ಯಾಗು 3 ಬ್ಯಾಗ್ ಇದೆ. ನಾನು ಡಿಮಾರ್ಟಿಂದ ಏನೇನೋ ತೊಗೊಬಂದಿದ್ದೀನಲ್ಲ ಅದೆಲ್ಲ ಇದನ್ನಿನ್ನ ಎಲ್ಲೂ ಇಟ್ಟೇ ಇಲ್ಲ. ಪೆಕ್ಕಮ್ಮ ಮಾತ್ರ ಇದೊಂದು ಲಾಟೋ ಚಾಕೋ 5 ಓಪನ್ ಮಾಡಿಬಿಟ್ಟಿದ್ದಾಳೆ ತಿನ್ನೋಕ್ಕೆ. ಸೊ ಇದೊಂದೇ ಓಪನ್ ಆಗಿರೋದು. ಇನ್ನೆಲ್ಲನೂ ತೋರಿಸ್ತೀನಿ ಏನೆಲ್ಲ ತೊಗೊಬಂದಿದ್ದೀನಿ, ಎಷ್ಟು ಪ್ರೈಸ್ ಆಯಿತು ಏನು ಅಂತ. ಆ್ಯಂಡ್ ರಾಯರ ಪೂಜೆ ಆಲ್ರೆಡಿ ಆಗಿದೆ. ರಾಯರ ಪೂಜೆ ನೀಟಾಗಿ ಮಾಡ್ಕೊಂಡಿದ್ದೀನಿ ಮನೇಲಿ. ಅದನ್ನೆಲ್ಲ ಮಾಡೋಕ್ಕೆ ನನಗೆ ವಿಡಿಯೋ ಮಾಡೋಕ್ಕೆ ಟೈಮೇ ಸಾಕಾಗಲಿಲ್ಲ ಗೊತ್ತಾ. ಇಲ್ಲಾಂದರೆ ನೀಟಾಗಿ ವಿಡಿಯೋ ಮಾಡ್ಕೊಬಿಡ್ತಾ ಇದ್ದೆ. ಫುಲ್ ರಾಯರಿಗೆ ಮಾವಿನ ಹಣ್ಣು ಇಷ್ಟ ಅಂತ ಯಾವುದೋ ಒಂದು ಮಿನಿ ವ್ಲಾಗಲ್ಲಿ ಹಿಂಗೆ ನೋಡಿದ್ದೆ. ಸೊ ಹಾಗಾಗಿ ಮತ್ತೆ ಮನೇಲಿ ಮಾವಿನ ಹಣ್ಣೆ ಇದ್ದಿದ್ದು. ಸೊ ಹಂಗಾಗಿ ಅವ್ರಿಗೆ ಅದನ್ನೇ ಇಟ್ಟಿದ್ದೀನಿ ಇವತ್ತು. ಇದ್ರ ಜೊತೆಗೆ ತುಂಬ ದಿವಸದಿಂದ ಹೇಳ್ತಿದ್ದೆ ಅಲ್ಲ, ಪಾಪುಗೆ ತೊಟ್ಲು ಬುಕ್ ಮಾಡಿದ್ದೀನಿ ಅಂತ. ಇಲ್ಲಿ ನೋಡಿ ತೊಟ್ಲು ಕೂಡ ಬಂದಿದೆ ಪಾಪುಗೆ. ತುಂಬ ದೊಡ್ಡ ತೊಟ್ಲುನೇ ಬುಕ್ ಮಾಡಿದ್ದೆ, ಬಿಕಾಸ್ ಒಂದು ದೊಡ್ಡವನಿದ್ದಾನೆ, ನಮ್ಮ ಥರ ಹೈಟು ವೆಯ್ಟು ಎಲ್ಲ ಜಾಸ್ತಿ. ನಮ್ಮ ಪಾಪು ಒಂದು ಕಡೆ ಓಪನ್ ಆಗಿದೆ. ಸೊ ತೊಟ್ಲು ಬುಕ್ ಮಾಡಿದ್ದೆ, ಅದು ಬಂದಿದೆ. ಅದನ್ನು ಓಪನ್ ಮಾಡಿ ಹೆಂಗೆ ಫಿಕ್ಸ್ ಮಾಡೋದು ಅದು ಒಂದು ತೋರಿಸ್ತೀನಿ. ನಮ್ಮ ಪಾಪು ನೋಡಿ ಹೊರಟಿದೆ ಆಲ್ರೆಡಿ. ಬಂಗಾರಿ ಇಲ್ಲೇ ಈ ಕಡೆ ನನ್ನ ಮಗಳು ಹೊರಟಿದೆ. ನಮ್ಮ ಬಂಗಾರಿ ಆಲ್ರೆಡಿ ಇಂಜೆಕ್ಷನ್ ಮಾಡಿಸ್ಕೊಂಬರೋಕ್ಕೆ ಬರೋಷ್ಟರಲ್ಲಿ ಸುಸ್ತೇ ಆಗಿಬಿಡುತ್ತೆ. ಹೊರಟೈತೆ. ಇದು ತೊಟ್ಲು ಓಪನ್ ಮತ್ತೆ ಮಾಡಿ ಹೆಂಗೆ ಸೆಟಲ್ ಮಾಡೋದು ಆ್ಯಂಡ್ ಇದನ್ನೆಲ್ಲ ಏನೇನು ಪ್ರೈಸ್ ತಂದೆ, ಎಷ್ಟು ಬಿಲ್ ಆಯಿತು ಕಂಪ್ಲೀಟಾಗಿ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇವಾಗ ಹೋಗ್ತಾ ವಿಡಿಯೋ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ, ಬನ್ನಿ. ಮನೆಯಿಂದ ಹೊರಡೋ ಅಷ್ಟರಲ್ಲೇ ಮಧ್ಯಾಹ್ನ ಆಗೋಗ್ಬಿಡುತ್ತೆ ನಮಗೆ. ಯಾವಾಗಲೂ ಆಶಾ ವರ್ಕರ್ ಕಾಲ್ ಮಾಡಿದಾಗ ಸ್ಟಾರ್ಟಿಂಗ್ 1.5 ತಿಂಗಳು ಇಂಜೆಕ್ಷನ್ಗೆ ಒಂದು ದಿವಸ ಮುಂಚೆನೇ ಫೋನ್ ಮಾಡಿದ್ರು. 2.5 ತಿಂಗಳದ್ದು ಹಿಂಗೆ ಆಗೋಯ್ತು. ಬೆಳಗ್ಗೆ ಫೋನ್ ಮಾಡಿದ್ರು, ಇನ್ನು ಪಾಪಕ್ಕೆ ಸ್ನಾನ ಮಾಡಿಸಿ, ಸ್ನಾನ ಆಗಿದ ತಕ್ಷಣ ಒಂದು ರೌಂಡ್ ನಿದ್ದೆ ಮಾಡಿಬಿಡ್ತಾನೆ. ಸೊ ನಿದ್ದೆ ಮಾಡ್ತಿದ್ದಾಗ ಇತ್ಕೊಂಡು ಹೋಗ್ಬಿಟ್ರೆ ಸಡನ್ನಾಗಿ ಮಿಡುಕ್ತಂಗೆ ಆಗ್ಬಿಡ್ತಾನೆ ಅಂದ್ಬಿಟ್ಟು ನಿದ್ದೆಲ್ಲ ಮುಗಿಸ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ವಿ. ಸೊ ಈ ಸತಿನೂ ಹಾಗೆ ಆಯಿತು. ಆಲ್ಮೋಸ್ಟ್ ಒಂದು 12:30 1 ಗಂಟೆ ಟೈಮು ಇನ್ನೇನೆಲ್ಲ ಕ್ಲೋಸ್ ಮಾಡ್ತಾಯಿದ್ರು. ಬಿಕಾಸ್ 10 ಗಂಟೆಯಿಂದ ಸ್ಟಾರ್ಟ್ ಮಾಡಿರ್ತಾರಂತೆ, ಇಂಜೆಕ್ಷನ್ಸ್ ಎಲ್ಲ ಓಪನ್ ಮಾಡಿ ಇಟ್ಟಿರ್ತಾರೆ. ಸೊ ಹಂಗಾಗಿ ಬೇಗ ಬರಬೇಕು ಅಂತ ಹೇಳಿದ್ರು. ಬಟ್ ಬೇಗನೆ ಹೋದ್ವಿ. ಇಂಜೆಕ್ಷನ್ಸ್ ಎಲ್ಲ ಮಾಡಿಸ್ಕೊಂಡ್ವಿ. ಏನಂದರೆ ಈ 3.5 ತಿಂಗಳು ಇಂಜೆಕ್ಷನ್, 1.5 ತಿಂಗಳು ಇಂಜೆಕ್ಷನಲ್ಲಿ 3 ಇಂಜೆಕ್ಷನ್ ಕೊಡ್ತಾರೆ. ಬಲಗೈಗೆ ಮತ್ತು ಬಲದ ಕಡೆ ಕಾಲು ಅಂಡ್ ಎಡಗಡೆ ಕಾಲು ತೊಡೆ ಇರುತ್ತಲ್ಲ ಅಲ್ಲಿಗೆ ಕೊಡ್ತಾರೆ. ಸಖತ್ತು ಪೇನ್ ಆಗುತ್ತೆ, ಫುಲ್ಲು ಗದ್ವಾಗ್ಬಿಟ್ಟಿರುತ್ತೆ ಮಕ್ಕಳಿಗಂತೂ. ತುಂಬಾ ಮಕ್ಕಳು ಬಂದಿರ್ತಾರೆ. ಲಾಸ್ಟ್ ಟೈಮ್ ಹೋಲಿಸ್ಕೊಂಡ್ರೆ ಈ ಟೈಮ್ ಸ್ವಲ್ಪ ಕಮ್ಮಿ. ನಮ್ಮ ಮನೆ ಹತ್ರ ಲಕ್ಷ್ಮೀಪುರದ್ದು ಇದು ಕೇಂದ್ರ ಇದೆ, ಸೊ ಅಲ್ಲಿ ಹೋಗಿ ಹಾಕ್ಸೋದು. ಬಟ್ ಅಷ್ಟೊಂದೇನು ಅವಾಗ ಅಳ್ಳಿಲ್ಲ ಅವನು, ಏನೋ ಗೊತ್ತಿಲ್ಲ, ಕುಯ್ ಅಂದ ಸುಮ್ಮನೆ ಆಗ್ಬಿಟ್ಟ, ಅಳ್ಳಿಲ್ಲ. ಬಟ್ ಮಧ್ಯಾಹ್ನ ಅಷ್ಟರಲ್ಲಿ ಸ್ಟಾರ್ಟ್ ಮಾಡಿಕೊಂಡ. ಚೆನ್ನಾಗಿದೆ. ರಾಯರ ಮಠಕ್ಕೆ ಹೋದಾಗಲೂ ಚೆನ್ನಾಗಿದ್ದ, ಏನಷ್ಟು ಅಳ್ಳಿಲ್ಲ, ರಚ್ಚೆ ಮಾಡಲಿಲ್ಲ. ಸ್ವಲ್ಪ ಇಂಜೆಕ್ಷನ್ ಪವರ್ಗೆ ಸುಸ್ತು ಅನ್ನೋ ಥರ ಮಲ್ಕೊಬಿಟ್ಟೆ ಅಳ್ತು, ಏನು ರಚ್ಚೆ ಮಾಡಲಿಲ್ಲ. ಮನೆಗೆ ಬಂದು ಎಷ್ಟು ಹೊತ್ತಾದ್ಮೇಲೆ ಅವನು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಪೈನ್ ಅವಾಗ ಸ್ಟಾರ್ಟ್ ಆಗಿದೆ ಅವನಿಗೆ ಅನಿಸುತ್ತೆ. ಸೊ ಹಂಗಾಗಿ ಅಲ್ಲಿಂದ ಡೈರೆಕ್ಟ್ ನಾವು ರಾಘವೇಂದ್ರ ಮಠಕ್ಕೆ ಹೋದ್ವಿ. ನಾನು ಇತ್ತೀಚಿನ ವಿಡಿಯೋಗಳಲ್ಲಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದು ಕಾಮಧೇನು ಕ್ಷೇತ್ರ ಅಂತ. ಸೊ ಅವಾಗ ಜನಕ್ಕೆ ಕ್ಲಾರಿಟಿ ಬಂದಿದೆ, ನನ್ನ ವಿಡಿಯೋ ನೋಡೋ ವ್ಯೂವರ್ಸ್ಗೆ. ಕಾಮಧೇನು ಕ್ಷೇತ್ರನ ಮೇಡಮ್, ನಾವು ಅಲ್ಲೇ ಬರ್ತೀವಿ, ನಿಮ್ಮ ಮನೆ ಅಲ್ಲೇ ಹತ್ರನ ಹೇಳಿ. ಅದರಲ್ಲೂ ಈ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದಾಗಿಂತ ತುಂಬ ಎಂಕ್ವೈರೀಸ್. ಅಲ್ಲೇ ಹತ್ರನ ನಾವು ಪ್ರತಿ ಗುರುವಾರ ಬರ್ತೀವಿ, ಹೇಳಿ ಮನೆಗೆ ಬಂದು ಸ್ಯಾರಿ ಪರ್ಚೇಸ್ ಮಾಡ್ತೀವಿ, ಅಲ್ಲೇನಾ, ಎಷ್ಟು ದೂರ ಆಗುತ್ತೆ ಹೇಳಿ ಅಂತ ಕೇಳ್ತಾನೆ ಇರ್ತೀರಾ. ಸೊ ನಮ್ಮನೆ ಹೌದು ಅಲ್ಲೇ ಹತ್ರ ಆಗುತ್ತೆ, ಒಂದು 10 ನಿಮಿಷದ್ದು ದಾರಿ ಅಷ್ಟೇ. ರಾಘವೇಂದ್ರ ಮಠ ಅಂದರೆ ಕಾಮಧೇನು ಕ್ಷೇತ್ರದಿಂದ ಒಂದು 10 ನಿಮಿಷದ ದಾರಿ. ಪ್ರತಿ ಗುರುವಾರ ಹೋಗಬೇಕು ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಲಾಸ್ಟ್ ಗುರುವಾರನೂ ಹೋಗಿದ್ದೆ, ಈ ಗುರುವಾರನೂ ಹೋಗಿದ್ದೆ. ಏನೋ ರಾಘವೇಂದ್ರ ಮಠಕ್ಕೆ ಹೋದರೆ, ರಾಯರ ಸನ್ನಿಧಾನಕ್ಕೆ ಹೋದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ನಾವು ಅಂದ್ಕೊಂಡಿದ್ದೆಲ್ಲ ನಾಳೆಯಿಂದ ಆಗುತ್ತೆ, ಅಥವಾ ಇವತ್ತಿಂದನೇ ಆಗುತ್ತೆ. ರಾಯರು ಕೈ ಬಿಡಲ್ಲ ಅನ್ನೋದು ಒಂದು ನಂಬಿಕೆ ಅಂತೂ ಯಾವತ್ತೂ ಹಾಳಾಗೋ ಥರ ನೋಡ್ಕೊಂಡಿಲ್ಲ ರಾಯರು. ಅದಂತೂ ಖಂಡಿತವಾಗ್ಲೂ ಆಗಿದೆ ನನಗೆ. ಇವತ್ತು ಹೋಗಿದ್ದೀನಿ, ನಾಳೆಯಿಂದ ನನಗೆ ಚೆನ್ನಾಗಿ ಆಗುತ್ತೆ ಈ ಕೆಲಸದಲ್ಲಿ. 100ಗೆ 200% ಆಗಿದೆ ನನಗೆ. ಇಷ್ಟು ದಿವಸಕ್ಕೆ ಆಲ್ಮೋಸ್ಟ್ ಡೆಲಿವರಿ ಆಗಿ ಒಂದು 4 ತಿಂಗಳಾಯಿತು. ಒಂದೇ ದಿವಸನೂ ನಾವು ಪ್ರಸಾದಕ್ಕೆ ಕುತ್ಕೊಂಡು ತಿನ್ನೋ ನೆಮ್ಮದಿಯಾಗಿ ಚಾನ್ಸೇ ಸಿಕ್ಕಿರಲಿಲ್ಲ. ಬಿಕಾಸ್ ಪಾಪನ ಮನೇಲಿ ಬಿಟ್ಟು ಬಂದುಬಿಟ್ಟಿರ್ತಾ ಇದ್ವಿ. ಹಂಗೆ ಬಾ ದೀಪ ಹಚ್ಚಿ ಓಡೋಗು ಇದೇ ಥರ ಮಾಡ್ತಾ ಇದ್ವಿ. ಇವತ್ತು ಪಿಕ್ಕುಮ್ಮ ಸ್ಕೂಲ್ಗೆ ಹೋಗಿದ್ಲು, ಅವ್ನು ಪಾಪ ನಮ್ಮ ಜೊತೆನೇ ಇದ್ದ. ಪ್ರಸಾದದಲ್ಲಿ ಕೂಡ ತುಂಬ ಲೈನ್ ಕ್ಯೂ ಕಮ್ಮಿ ಇತ್ತು ಅಂದ್ಬಿಟ್ಟು ಹೋಗಿ ಪ್ರಸಾದ ತಿನ್ಕೊಂಡು ಬಂದ್ವಿ. ರಾಯರ ಪ್ರಸಾದ ಸಿಗೋದು ಅದು ಸುಮ್ಮನೆ ಎಲ್ಲ ಅಂತಾರೆ.
ಎಲ್ಲದಕ್ಕೂ ಬರ್ಕೊಂಡು ಬರಲ್ಲ. ದರ್ಶನ ಆಗೋದಾಗಲಿ, ಪ್ರಸಾದ ಸಿಗೋದಾಗಲಿ ನಮ್ಮ ಕಣ್ಮುಂದೆನೇ ಅಷ್ಟು ಕ್ಯೂ ಇರುತ್ತೆ. ಬಟ್ ನಾವು ನಿಂತ್ಕೊಂಡು ತಿನ್ನೋ ಅಷ್ಟು ಟೈಮ್ ಇರಲ್ವೋ ಅಥವಾ ಏನೋ ಒಂದು ಪರಿಸ್ಥಿತಿ ಏನಾದರೂ ಇರುತ್ತೆ. ಸೊ ಇವತ್ತು ಫೈನಲಿ ಅದು ಸಿಕ್ತು, ಅದನ್ನು ಪ್ರಸಾದವನ್ನು ತಿನ್ಕೊಂಡು ಬಂದ್ವಿ. ಆ್ಯಂಡ್ ಎಷ್ಟೋ ಜನ ಕೇಳ್ತಾ ಇರ್ತಾರೆ ವಿಡಿಯೋದಲ್ಲಿ, ರಾಯರು ಮುಖನ ತೋರಿಸ್ತೀರಾ, ನೀವು ಹೆಂಗೆ ಅಲಂಕಾರ ಮಾಡಿರ್ತಾರೆ ತೋರಿಸ್ತೀರಾ, ನಮಗಂತೂ ತುಂಬ ಖುಷಿ ಆಗುತ್ತೆ. ನಾವು ಅಲ್ಲಿಗೆ ಬಂದು ನೋಡೋಕ್ಕಾಗಲ್ಲ, ನಿಮ್ಮ ವಿಡಿಯೋದಲ್ಲಿ ನೋಡ್ಕೋತೀವಿ ಮೇಡಮ್ ಅಂತ ಈ ಮಾತು ಕೇಳೋದಕ್ಕೆ ನನಗಂತೂ ತುಂಬ ಖುಷಿ ಆಗುತ್ತೆ. ಹೋಗಿರ್ತೀನಲ್ಲ ಅಂತ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊ ಬರ್ತಾ ಇದ್ದೆ ಇಷ್ಟು ದಿವಸ. ಬಟ್ ಆದರೆ ಈ ವಿಡಿಯೋದಲ್ಲಿ ಹಾಗೆ ಕಮೆಂಟ್ ಬಂದಮೇಲೆ ನೋಡೋಕ್ಕಾಗದಿರೋರಿಗೆ ರಾಯರ ದರ್ಶನ ಆಗಲಿ ಅಂದ್ಬಿಟ್ಟೇ ಝೂಮ್ ಹಾಕಿ ರಾಯರ ಹೀಗೆ ಅಲಂಕಾರ ಮಾಡ್ಕೊಂಡು ಕೂತಿದ್ದಾರಲ್ಲ, ಸೊ ಅದ್ರದನ್ನು ನೀಟಾಗಿ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲಿಂದ ಮನೆಗೆ ಬಂದ್ವಿ. ಇಷ್ಟು ಟೈಮ್ ಆದ ಅವ್ನು ಅತ್ತೆ ಇಲ್ಲ ಕುಯಿಂಬಿ ಏನು ಅಂದಿಲ್ಲ. ಸೊ ಆರಾಮ್ಸೆ ಹೋಗಿ ಕರ್ಕೊಂಡ್ಬಂದ್ವಿ. ಕರ್ಕೊಂಡು ಬಂದು ಆದಮೇಲೆ ಪಾಪು ಮಲಗಿಸ್ಬೇಕಲ್ವಾ. ಇನ್ನು ನೆಕ್ಸ್ಟಿಗೆ ಡಿಮಾರ್ಟಲ್ಲಿ ತಂದಿರೋ ಪ್ರಾಡಕ್ಟ್ಸ್ ಏನೇನಿದೆ ಎಷ್ಟು ಅಂತ ತೋರಿಸೋಣ ಅಂತ ಅಂದ್ಕೊಂಡು, ಅದಕ್ಕಿಂತ ಮುಂಚೆ ನೋಡಿ ಪಾಪು ಆಟ ಆಡ್ತವನೆ. ತೊಟ್ಲೆಲ್ಲ ನೀಟಾಗಿ ಫಿಕ್ಸ್ ಮಾಡಿಬಿಟ್ಟು ಸೆಟಲ್ ಆದಮೇಲೆ ತೊಟ್ಲಿಗೆ ಹಾಕಿಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಮನೆಯವರು ತೊಟ್ಲನ್ನೆಲ್ಲ ತೆಗೆದು ಈಚೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ನಾವು ಪೆಕ್ಕು ಮಗುನೂ ತೊಟ್ಲು ತಂದಿದ್ವಿ. ಬಟ್ ಅದರಲ್ಲಿ ಅವಳು 1-2 ದಿವಸ ಅಷ್ಟೇ ಮಲಗಿದ್ದು, ತೊಟ್ಲು ಸುಮ್ಮನೆ ವೇಸ್ಟ್ ಆಯಿತು, ಬೇರೆಯವ್ರಿಗೆ ಕೊಟ್ಬಿಟ್ಟೆ ಅಂತ ಹೇಳಿದ್ದೆ. ಇವನಿಗೆ ಯಾವ ಪರ್ಪಸಿಂದ ತೊಟ್ಲು ತರಲ್ಲ ಅಂದರೆ, ಪೆಕ್ಕುಮನೂ ಅಷ್ಟೇ, ನಮ್ಮ ಮಗ ಕ್ರಿಶು ಅಷ್ಟೇ ಬೇಗ ಒಂಥರ ನಮ್ಮ ಥರನೇ. ನನ್ನ ಹಸ್ಬೆಂಡ್ ಸ್ವಲ್ಪ ನಾವು ಹೈಟು ವೆಯ್ಟು ಜಾಸ್ತಿ ಇದ್ದೀವಲ್ಲ, ಹಾಗೆ ಬೇಗ ಮಕ್ಕಳು ಬೆಳ್ಕೊಬಿಡ್ತಾರೆ. ಈ ತೊಟ್ಲು ಬುಕ್ ಮಾಡಿದಾಗ ನಾನು ತೊಟ್ಲಲ್ಲಿ ಸೈಜಸ್ ಬರುತ್ತೆ, ಸೊ ಅದನ್ನು ನೋಡಿಕೊಂಡೇ ಬುಕ್ ಮಾಡಿದ್ದೆ. ಬಿಗ್ ಸೈಜ್ಗೆ ಬುಕ್ ಮಾಡ್ಕೊಂಡಿದ್ದೆ. ಬಟ್ ನಮ್ಮ ಪಾಪುಗೆ ಚಿಕ್ಕನೇ ಆಗೋಯ್ತು. ಏನಂದರೆ 4 ತಿಂಗಳು ಅವನಿನ್ನ. ಬಟ್ ತೊಟ್ಲಿಗೆ ಸ್ವಲ್ಪ ಉದ್ದ ಬೆಳೆದ್ಬಿಡ್ತಾರೆ ಬೇಗ ನಮ್ಮ ಮಕ್ಕಳು. ಕಾಲು ತೊಟ್ಲಿಗೆ ಟಚ್ ಆಗ್ತಾ ಇದೆ, ತಲೆ ಮೇಲ್ಗಡೆ ತೊಟ್ಲಿಗೆ ಟಚ್ ಆಗ್ತಾ ಇದೆ. ಸೊ ಓಪನ್ ಮಾಡಿ ಫಿಕ್ಸ್ ಎಲ್ಲ ಮಾಡಿದ್ವಿ. ಬಟ್ ಈ ಫಿಕ್ಸಿಂಗ್ ಎಲ್ಲ ನಮ್ಮ ಮನೆಯವರಿಲ್ಲ ಅಂದರೆ ನನಗಾಗಲ್ಲ, ನನಗೆ ಬರೋದಿಲ್ಲ, ನಿಜವಾಗ್ಲೂ ಗೊತ್ತೇ ಆಗಲ್ಲ. ಅವರೆಲ್ಲ ಆರಾಮ್ಸೆ ಫಿಟ್ ಮಾಡಿದ್ರು. ಪೆಕ್ಕುಮ ತೊಟ್ಲನ್ನು ಇವರೇ ಫಿಕ್ಸ್ ಮಾಡಿದ್ದು. ಆ್ಯಕ್ಚುಲಿ ಏನೋ ನೋಡಲ್ಲ ಏನೆಲ್ಲ ವಿಡಿಯೋ, ಅವ್ರಿಗೆ ಗೊತ್ತಾಗುತ್ತಂತೆ. ಸೊ ಫಿಕ್ಸ್ ಮಾಡಿದ್ರು ಬೇಗ ಬೇಗ ಪಟ ಅಂತ. ಹಿಡಿಸ್ತಾನೆ ಇಲ್ಲ ಅದು ಪಾಪುಗೆ ಹಿಡಿಸುತ್ತೆ. ಬಟ್ ಆದರೆ ಒದ್ರೆ ಕಾಲನ್ನು ಒತ್ಕೊಂಡು ಮೇಲೆ ಹೋದ ತಲೆ ಅಂದರೆ ಅದು ರಾಡ್ ಥರ ಇದೆಯಲ್ಲ, ಕಬ್ಬಿಣದ ಪೈಪು ಅದು ಕೊಡ್ಕೊಬಿಡ್ತಾನೆ. ಸೊ ನೋಡಬೇಕು. ಆ್ಯಕ್ಚುಲಿ ಅದು ಇವನಿಗೆ ನಾನು ಅಂದ್ಕೊಂಡೆ ಫಸ್ಟೇ ಜೋಲಿ ಬುಕ್ ಮಾಡೋಣ. ಜೋಲಿ ಅಂದರೆ ಇವಾಗೆಲ್ಲ ಗೋಡೆಗೆ ಮತ್ತು ಕಿಟಕಿಗೆ ಎಲ್ಲ ಬರುತ್ತಲ್ಲ ಫಿಕ್ಸ್ ಮಾಡೋದು, ಆ ಥರದ್ದು ಬುಕ್ ಮಾಡ್ಕೊಳ್ಳೋಣ ಅಂತ. ಬಟ್ ನಮ್ಮ ಮನೆಯವರೇನು ಇಲ್ಲ, ಅವನು ಫಿಕ್ಸ್ ಮಾಡೋದಿದ್ರೆ ರೂಮಲ್ಲಿ ಅಥವಾ ಎಲ್ಲಾದರೂ ಇಟ್ಬಿಡ್ಬೇಕಾಗತ್ತೆ ಒಂದೇ ಕಡೆ. ತೊಟ್ಲಾದರೆ ನಾವು ಎಲ್ಲಿ ಕೆಲಸ ಮಾಡ್ತಿರ್ತೀವಿ ಅಲ್ಲಿ ಅವನ್ನ ಕರ್ಕೊಂಡು ಹೋಗ್ಬೋದು, ಅಲ್ಲಿ ತೊಟ್ಲಿಗೆ ಹಾಕ್ಕೊಂಡು ಕೆಲಸ ಮಾಡ್ಕೋಬೋದು ನಾವು. ಬೇಡ ಇದೇ ತೊಗೊಳ್ಳೋಣ ಅಂದರು. ತೊಟ್ಲೇ ತೊಗೊಳ್ಳೋಣ, ಅವ್ನು ಒಂದು ದಿವಸದಲ್ಲಾದರೂ ತೊಟ್ಲಲ್ಲಿ ಮಲಗಿಸಿ ನೋಡಬೇಕು ನಾವು ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ. ಸೊ ಫೈನಲಿ ನಾನು ಅಂದ್ಕೊಂಡ ಪ್ರಕಾರ ಇದನ್ನು ರಿಟರ್ನ್ ಮಾಡಬೇಕು ಅಂತ ಅನ್ಕೋತಿದ್ವಿ. ಬಿಕಾಸ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಬಟ್ ಆದರೆ ನಮ್ಮ ಪಾಪು ಸ್ವಲ್ಪ ಉದ್ದ ಬೆಳೀತಾನೆ. ಅಂದರೆ ಪೆಕ್ಕುಮ್ಮನೇ ಹೈಟ್ ಜಾಸ್ತಿ ಅಂತಾರೆ ಸ್ಕೂಲಲ್ಲೆಲ್ಲ. ಅವಳು ಎ ಸೆಕ್ಷನಲ್ಲೆಲ್ಲ ಹೈಟ್ ಜಾಸ್ತಿ ಇರೋದು ನನ್ನ ಮಗಳೇನೆ. ಪೆಕ್ಕು ಹೋದಾಗೆಲ್ಲ ಹೇಳ್ತಿರ್ತಾರೆ ಸ್ವಲ್ಪ ಜಾಸ್ತಿ ಇಟ್ಟಿದ್ದಾಳೆ ಈ ಮಗಳು ಅಂತ. ಇವನು ಅವಳಿಗಿಂತ ಹೈಟ್ ಆಗಿಬಿಡ್ತಾನೆ ಅಂದ್ಕೊಳ್ಳೋದೇನೋ. ಅವ್ನು ಅವಳಕ್ಕಿಂತನೇ ಹೈಟ್ ಆಗಿಬಿಡ್ತಾನೆ, ಗಂಡು ಹುಡುಗ ಅಲ್ವಾ. ಸೊ ನಮ್ಮ ಮನೆಯವ್ರ ಥರ ಫುಲ್ ಜಾಸ್ತಿ ಬೇಗ ಹೈಟ್ ಬಂದುಬಿಡ್ತಾನೆ ಅವನು. ನೋಡಿ ಏನಂದರೆ ಇಷ್ಟು ಇಂಜೆಕ್ಷನ್ ಪವರ್ ಇದೆ ಅವನಿಗೆ. ನೋವಾಗಿದೆ, ಒಂದು ಚೂರು ಹಿಂಸೆ ಕೊಡ್ತಿಲ್ಲ. ನಾನು ಅವನ ಮಾತಾಡ್ಸ್ಕೊಂಡು ವೀಡಿಯೋ ಮಾಡ್ತಾನೆ ಇದ್ದೆ. ಒಂದು ಸ್ವಲ್ಪ ಹಿಂಸೆ ಕೊಡಲ್ಲ, ಅಳಲ್ಲ, ರಚ್ಚೆ ಮಾಡಲ್ಲ. ಸಾಯಂಕಾಲ ಆಯ್ತಾ ಅವನಿಗೆ ಜ್ವರ ಬಂತು. ಎಷ್ಟೊಂದು ಜನ ಕೇಳ್ತಾ ಇದ್ದರೆ ಇಂಜೆಕ್ಷನ್ ಪವರ್ ಕಮ್ಮಿ ಆಗಬೇಕಾದ್ರೆ ನೋವಾಗುತ್ತೆ, ಏನು ಮಾಡಬೇಕು ಏನೋ ಗೊತ್ತಲ್ಲ. ಒಂದು 2 ಡೇಸ್ ಏನೋ ಹಚ್ಚಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ ಡಾಕ್ಟ್ರು. ವಿಕ್ಸ್ ಬೇಬಿ ರಬ್ ಆಗಲಿ ಅಥವಾ ಐಸ್ ಕ್ಯೂಬ್ಸ್ ಆಗಲಿ ಏನೂ ಇಟ್ಬಿಡಿ, ಬೇಗ ಗದ್ವಾಗ್ಬಿಡುತ್ತೆ, ಗಟ್ಟಿಗಾಗುತ್ತೆ ಇಂಜೆಕ್ಷನ್ ಮಾಡಿರೋ ಪ್ಲೇಸ್ ಎಲ್ಲ ಅಂತ. ಸೊ ನಾನೇನೂ ಹಾಕಕ್ಕೆ ಹೋಗಿಲ್ಲ. 1 ಡೇ ಆದಮೇಲೆ ಅವನಿಗೆ ವಿಕ್ಸ್ ಬೇಬಿ ರಬ್ ಬರುತ್ತಲ್ಲ, ಆ ರಬ್ ಮಾಡಿದ್ದೆ ಅವನಿಗೆ. ಆ್ಯಂಡ್ ಐಸ್ ಕ್ಯೂಬ್ ಮಸಾಜ್ ಎಲ್ಲ ಮಾಡ್ತಾರಲ್ಲ ಅದೆಲ್ಲ ಮಾಡಿಲ್ಲ ನಾನು ಅವನಿಗೆ. ಜೊತೆಗೆ ಪ್ಯಾರಾಸಿಟಮಲ್ ಸಿರಪ್ ಬರುತ್ತಲ್ಲ, ಆ ಸಿರಪ್ಪು ಒಂದು 0.6 ml ಹಾಕಕ್ಕೆ ಹೇಳಿರ್ತಾರೆ. ಸೊ ಅದನ್ನು ಹಾಕ್ತೀನಿ ಪ್ರತಿ 6 ಅವರ್ಗೆ ಒಂದ್ಸತಿ ಹಾಕ್ತೀನಿ. ಬಿಕಾಸ್ ಜ್ವರ ಪ್ರತಿ 6 ಅವರ್ಸ್ಗೆ ಮತ್ತೆ ಬರ್ತಾ ಇರತ್ತೆ. ಸೊ ಮೈ ಬಿಸಿ ಇದೆ ಅಂತ ತಕ್ಷಣ ನೋಡ್ಕೊಂಡು ಹಾಕಕ್ಕೂ ಒಂದು 6 ಅವರ್ಸ್ಗೆ ಮುಂಚೆ ಹಾಕ್ಬಿಟ್ರೆ ಸೊ ಬೇಗ ಅವನಿಗೆ ಸರಿ ಆಗ್ಬಿಡುತ್ತೆ. ಅಂದರೆ ಜ್ವರ ಮತ್ತೆ ಮೈ ಸುಡದೇ ಇರೋ ಥರ ಬೆಚ್ಚಗಾಗೋ ಥರ ಆಗ್ತಾನೆ ಅವನು. ಸದ್ಯ ಇವಾಗಿರೋ ಬ್ಯುಸಿಗೆ ನಮ್ಮ ಪಾಪನಂದ್ರೆ ರಚ್ಚೆ ಮಾಡೋದು ಅಳೋದು ಮಾಡಿಬಿಟ್ಟಿದ್ರೆ ಇನ್ನೂ ಕಷ್ಟ ಆಗೋದು. ಸೊ ಅದಾದಮೇಲೆ ಬಂತು ಜ್ವರ. ಒಂದು ಸಾಯಂಕಾಲಕ್ಕೆ ಇಂಜೆಕ್ಷನ್ ಹಾಕಿ ಸಾಯಂಕಾಲಕ್ಕೆ ಬಂತು. ಅದ್ರ ಬೆಳಗ್ಗೆ ಅಂತೂ ತುಂಬ ಜ್ವರ, ತುಂಬ ನಲ್ಲಾಡೋನು, ತೊಡೆ ಮೇಲಿಂದ ಕೆಳಗಡೆ ಇಳಿಸಿದ್ರೇ ನಲ್ಲಾಡೋನು. ಸೊ ಹಾಗಾಗಿ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಯಾವುದೇ ಸ್ಯಾರಿ ಅಪ್ಡೇಟ್ ಮಾಡಲಿಲ್ಲ ಆ್ಯಂಡ್ ಸ್ಯಾರಿನೂ ಸ್ಟಾಕ್ ಹಾಕಿಸ್ಲಿಲ್ಲ. ಬಿಕಾಸ್ ಸ್ಟಾಕ್ಸ್ ಎಲ್ಲ ಖಾಲಿ. ಆಲ್ರೆಡಿ ಆರ್ಡರ್ ಆಗಿರೋದು ಪ್ಯಾಕ್ ಮಾಡೋಕ್ಕೆ ಟೈಮ್ ಇಲ್ಲ. ಎಲ್ಲನೂ ಅಡ್ರೆಸ್ ಬರೆದು ಸ್ಯಾರಿ ಒಳಗಡೆ ಹಾಕಿ ಬಿಟ್ಬಿಟ್ಟಿದ್ವಿ. ಬಿಕಾಸ್ ಒನ್ಸ್ ಪ್ಯಾಕ್ ಮಾಡಿ ಇಟ್ಬಿಟ್ರೆ ತೊಗೊಂಡೋಗಿ
ಶಿಪ್ಪಿಂಗಿಗೆ ಕೊಡಬೇಕು. ಆ್ಯಂಡ್ ಶಿಪ್ಪಿಂಗಿಗೆ ಕೊಡೋ ದಿವಸ ಪ್ಯಾಕ್ ಮಾಡೋಣ, ಪಾಪನ ನೋಡ್ಕೋಬೇಕು, ಮನೆ ಕ್ಲೀನ್ ಮಾಡ್ಕೋಬೇಕು, ಅಡುಗೆ ಊಟ ಇದೆಲ್ಲ ಮಾಡ್ಕೋತಾನೆ ಇರಬೇಕು. ನನ್ನ ಜೊತೆ ಅವನು ಇದ್ದ ತೊಡೆ ಮೇಲೆ ಅಂದರೆ ನನ್ನ ಹಸ್ಬೆಂಡು ಎಲ್ಲ ಕೆಲಸ ಮಾಡೋರು. ನನ್ನ ಹಸ್ಬೆಂಡ್ ಹತ್ರ ತೊಡೆ ಮೇಲೆ ಕೊಟ್ಬಿಟ್ಟು ಮಲಗಿದ್ದಾಗ ನಾನು ಕೆಲಸ ಮಾಡ್ಕೋದು. ಕೆಳಗಡೆ ಮಲಗ್ಸೋಕ್ಕೆ ಬಿಡ್ತಿರಲಿಲ್ಲ, ತುಂಬ ಅಂದರೆ ತುಂಬ ಅಳ್ತಿರ್ಲಿಲ್ಲ, ಒದ್ದಾಡೋನು, ಹಿಂಸೆ ಮಾಡ್ಕೊಳ್ಳೋನು. ಸೊ ಹಂಗಾಗ್ಬಿಟ್ಟು ಒಂದೆರಡು ದಿವಸ ನನಗೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಥವಾ ಯೂಟ್ಯೂಬಲ್ಲಿ ಯಾವುದೆಲ್ಲ ಅಪ್ಡೇಟ್ ಮಾಡೋಕ್ಕೆ ಆಗಲಿಲ್ಲ ಸ್ಯಾರೀಸ್ ರಿಲೇಟೆಡ್ ಬಗ್ಗೆ. ಅವ್ನಿಗಿನ್ನೇನು ಹುಷಾರಾಗ್ತಿದೆ ಬಿಡಪ್ಪ ಅನ್ನೋ ಅಷ್ಟರಲ್ಲಿ ಅವಳಿಗೆ ನಮ್ಮ ಪೆಕ್ಕುಮ್ಮಗೆ ಜ್ವರ ಸ್ಟಾರ್ಟ್ ಆಯಿತು. ಪಾಪುಯಿಂದ ಜ್ವರ ಬಂದಿಲ್ಲ ಅವಳಿಗೆ, ಬಿಕಾಸ್ ಅವಳು ಪಾಪು ಹತ್ರನೇ ಬರೋಕ್ಕೆ ಬಿಡ್ತಿಲ್ಲ. ಬಿಕಾಸ್ ನಾವು ಎತ್ಕೊಂಡ್ರೆ ತುಂಬ ರಚ್ಚೆ ಮಾಡೋಣ, ಅವಳು ಪಾಪು ಹತ್ರ ಬರೋಕ್ಕೂ ಟೈಮ್ ಇಲ್ಲ. ಪಾಪ ಬೆಳಗ್ಗೆ ಎದ್ದೋಗು, ಸ್ಕೂಲಿಂದ 4 ಗಂಟೆಗೆ ಬಾ, ಸ್ವಲ್ಪ ಊಟ ಮಾಡು, ಡ್ರೆಸ್ ಚೇಂಜ್ ಮಾಡು, ಅಷ್ಟೆಲ್ಲ 5 ಗಂಟೆ ಆಯಿತು, ಟ್ಯೂಷನ್ಗೆ ಹೋಗು, ದೂರ ಮಾತಾಡ್ಸೋಳು ಹೋಗ್ಬಿಡೋಳು. ಬಟ್ ಅವಳಿಗೆ ತುಂಬ ಜಾಸ್ತಿ ಅಂದರೆ ಜಾಸ್ತಿ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದ್ದಕ್ಕೂ ಅದಕ್ಕೂ ಓದು ಮನೆ ಬರೀ ಟ್ಯೂಷನ್, ಓದು ಸ್ಕೂಲು ಟ್ಯೂಷನ್, ಓದು ಸ್ಕೂಲು ಟ್ಯೂಷನ್, ಇಷ್ಟೇ ಸ್ಟ್ರೆಸ್ ತೊಗೊಂಡ್ಲು. ಪದೇ ಪದೇ ಹೇಳೋಳು, ಮೇಡಮ್ ಮಮ್ಮಿ ಬುಕ್ಸ್ ಜಾಸ್ತಿ ಆಯಿತು, ಮ್ಯಾಮ್ ಜಾಸ್ತಿ ಕೊಡ್ತಾರೆ ಬುಕ್ಸು, ಎತ್ಕೊಬರೋಕ್ಕಾಗಲ್ಲ, ನನಗಂತೂ ಆಗ್ತಾನೆ ಇಲ್ಲ ಮಮ್ಮಿ ಅಂತ ತುಂಬ ಸತಿ ಹೇಳ್ಕೊಳ್ಳೋಳು. ಬಟ್ ಆದರೆ ಅದಕ್ಕೆ ಜ್ವರ ಬಂತು ನನಗೆ ಗೊತ್ತಿಲ್ಲ. ಬಟ್ ಅವಳಿಗೆ ಸ್ವಲ್ಪ ದಿವಸದಿಂದ ಸ್ಕೂಲ್ಗೆ ಹೋದಾಗ ಯಂತ್ರ ಬೇರೆ ಬೀಳ್ಸ್ಕೊಬಂದ್ಬಿಟ್ಟಿದ್ಲು. ಚಿಕ್ಕ ಮಕ್ಕಳಿಗೆ ನಾರ್ಮಲ್ ಆಗಿ ಗೊತ್ತೇ ಇರುತ್ತೆ, ಕೆಲವೊಬ್ಬರಿಗೆ ಮಕ್ಕಳಿಗೆ ಯಂತ್ರ ಏನಾದರೂ ಬಿದ್ದು ಹೋದರೆ ಕಟ್ಟಿದ್ದು ಚೀಟ್ನಂಗಾಗುತ್ತೆ, ಯಂತ್ರ ಹಾಕಿಸಿದ್ರೆ ಸ್ವಲ್ಪ ದೃಷ್ಟಿ ಇದೆಲ್ಲ ಕಮ್ಮಿ ಆಗುತ್ತೆ ಅಂತ. ಸೊ ಅವಳಿಗೆ ಬಿದ್ದೋಗ್ಬಿಟ್ಟಿತ್ತು, ಆಲ್ಮೋಸ್ಟ್ 1 ವೀಕ್ ಮೇಲೆ ಆಗಿತ್ತು. ಸೊ ಕಣ್ಟ್ರೆಪೆಲ್ಲ ಫುಲ್ ಸ್ಟ್ರೈಟಾಗಿ ನಿಂತ್ಕೊಂಡ್ಬಿಟ್ಟಿದೆ. ಜಾಸ್ತಿ ದೃಷ್ಟಿ ಆಗಿರೋದಕ್ಕೆ ಅವಳಿಗೆ ಜ್ವರನೂ ಬಂದ್ಬಿಡ್ತು. ಇಬ್ಬರೂ ಹ್ಯಾಂಡಲ್ ಮಾಡೋದು ಕಷ್ಟ, ಇಬ್ಬರೂ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ಒಂದು ಕಡೆ ಅವಳನ್ನ ಅಲ್ಲಾಡ್ತಿರ್ತಾಳೆ, ಒಂದು ಕಡೆ ಇವನ್ನ ಅಲ್ಲಾಡ್ತಿರ್ತಾನೆ. ಯಪ್ಪ ಏನು ಮಾಡೋದು, ದೊಡ್ಡ ಮೇಲೆ ಅವನ್ನ ಹಾಕೊಂಡ್ರೆ ಇವಳು ಕಣ್ಣೀರು ಹಾಕ್ತಾಳೆ, ನನ್ನ ಮಲಗಿಸ್ಕೊತಿಲ್ಲ ಮಮ್ಮಿ ಅಂತ. ಇವನ್ನ ಮಲಗಿಸ್ಕೊಳಕ್ಕೆ ಹೋದ್ರೆ ಅವಳನ್ನ ಇವನ ಕಾಲಲ್ಲೇ ಒದಿತಾ ಇರ್ತಾನೆ, ಒದ್ದಾಡ್ಕೊಂಡು ಸೈಡ್ಗೆ ಹೋಗ್ಲಿ, ನನಗೆ ಕಾಲು ಆಡ್ಸೋಕ್ಕೆ ಜಾಗ ಇಲ್ಲ. ಅವಳ ತಲೆನಾರು ಟಚ್ ಆಗಿಬಿಟ್ರೆ ಕುಯ್ ಅಂತ ಜೋರಾಗಿ ಕಳ ಸ್ಟಾರ್ಟ್ ಮಾಡ್ತಾನೆ. 1-2 ದಿವಸ ಅಂತೂ ಫುಲ್ಲು ಹಿಂಸೆ ಅಂದರೆ ಹಿಂಸೆ ಆಗೋಯ್ತು, ಸಖತ್ ಹಿಂಸೆ ಆಗೋಯ್ತು. ಏನಪ್ಪ ಮಾಡೋದು ಇಬ್ರಿಗೂ ಅಂತ. ಸೊ ಇವನಿಗೇನೋ ನಾನು ಡಾಕ್ಟರ್ಗೆ ತೋರಿಸ್ಲಿಲ್ಲ, ಬಟ್ ಪೆಕ್ಕುಮ್ಮಗೆ ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿದ್ವಿ. ನಾರ್ಮಲ್ ಫೀವರ್ ಇತ್ತು ಅವಳಿಗೆ. ಸೊ ಸಿರಪ್ಪೆಲ್ಲ ಅವಳಿಗೂ ಕೊಡ್ತಾರಲ್ಲ ಅದನ್ನೇ ಹಾಕಿದ್ವಿ. ಆ್ಯಂಡ್ ಇವಾಗ ಪ್ರೆಸೆಂಟ್ ಅವಳಿಗೆ ಫೀವರ್ ಟ್ಯಾಬ್ಲೆಟ್ ಕೊಡ್ತಾರೆ, ಒಂದು 1/4 ಭಾಗ 1/4 ಅಷ್ಟು ಫೀವರ್ ಟ್ಯಾಬ್ಲೆಟ್ ಹಾಕ್ಬೋದು ಅಂತ ಅಂದ್ಬಿಟ್ಟು ಒಂದು ಟೈಮ್ಗೆ. ಸೊ ಅವಳಿಗೆ ಫೀವರ್ ಟ್ಯಾಬ್ಲೆಟ್ಗೆ ಕಮ್ಮಿ ಆಗೋಯ್ತು ಜ್ವರ. ಇವಾಗ ಒಂದು ಮಧ್ಯಾಹ್ನ ಟೈಮ್ ಕರ್ಕೊಂಡು ಹೋಗಿದ್ದವರು, ಸಾಯಂಕಾಲ ಅಷ್ಟರಲ್ಲಿ ಊಟ ಆಗಿದ ತಕ್ಷಣ ನುಂಗಿಸಿ ಮಧ್ಯಾಹ್ನಕ್ಕೆ ಅಂತ ಹೇಳಿದ್ರು. ಸಾಯಂಕಾಲ ಅಷ್ಟರಲ್ಲಿ ತಣ್ಣಗಾಗಿ ಫುಲ್ ಬೆವತ್ತೋಗ್ಬಿಟ್ಟಿದ್ಲು. ಸೊ 2 ಮಕ್ಕಳು ಹುಷಾರಿಲ್ದಿರೋನ ಚಿಕ್ಕ ಮಕ್ಕಳನ್ನ ಕಟ್ಕೊಂಡು ಮತ್ತು ಇದನ್ನೆಲ್ಲ ಮಾಡಿಕೊಂಡು ತುಂಬ ಹಿಂಸೆ ಆಯಿತು. ಅವತ್ತೇ ವಿಡಿಯೋ ಮಾಡಿ ಇಟ್ಕೊಂಡೆ, ಪಾಪಗೆ ಇಂಜೆಕ್ಷನ್ ಹಾಕಿದ ದಿವಸನೇ ಗುರುವಾರ. ಬಟ್ ಆದರೆ ವಿಡಿಯೋನೇ ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ಹಾಕೋಕ್ಕೆ ಟೈಮೇ ಆಗಲಿಲ್ಲ. ತುಂಬ ಅಂದರೆ ತುಂಬ ಟೈಮ್ ಆಯಿತು. ಆ್ಯಂಡ್ ಅವತ್ತು ಗುರುವಾರದ ದಿವಸ ಸ್ಟಾಕ್ಸ್ ಬಂದರೂ ಕೂಡ ನನಗೆ ಅದನ್ನು ವೀಡಿಯೋ ಮಾಡೋಕ್ಕಾಗಲಿ ತೋರ್ಸೋಕ್ಕಾಗಲಿ ಯಾವುದಕ್ಕೂ ಟೈಮ್ ಆಗಲಿಲ್ಲ. ಜಸ್ಟ್ ಸ್ಟಾಕ್ ತೊಗೊಬಂದು ಇಟ್ಟು ನನ್ನ ಹೋಲ್ಸೇಲಾಗಿ ತೊಗೋತಾರಲ್ಲ ಅವ್ರಿಗೆಲ್ಲ ಫೋಟೋ ತೆಗೆದು ಸೆಂಡ್ ಮಾಡಿಬಿಟ್ಟೆ. ಸೊ ಅವರೆಲ್ಲ ಹೋಲ್ಸೇಲಾಗಿ ತೊಗೊಳ್ಳೋರು 1-2 ಸೀರೆ ತೊಗೊಳ್ಳಲ್ಲ, ಒಂದು 10 ಸಾರಿ 15 ಸಾರಿ ಅಲ್ಲಿವರೆಗೂ ತೊಗೋತಾರೆ. ಸೊ ಅವರೆಲ್ಲ ತೊಗೊಂಡು ಸೊ ಸ್ಟಾಕ್ ಅಲ್ಲೇ ಸ್ವಲ್ಪ ಕ್ಲಿಯರ್ ಆಗೋಯ್ತು. ಇನ್ನೊಂದು 10 ಸಾರಿನೂ ಉಳ್ಕೊಳ್ಳಿಲ್ಲ. ಸೊ ಹಂಗಾಗ್ಬಿಟ್ಟು ಅವ್ರಿಗೇನಾದರೂ ಸ್ಯಾರೀಸ್ ಎಲ್ಲ ಕಳಿಸ್ಕೊಡ್ಬೇಕು ಅಂದರೆ ನನಗೆ ಕಲೆಕ್ಷನ್ಗೆ ವೀಡಿಯೋ ಮಾಡೋಕ್ಕಿರಲ್ವಲ್ಲ ಅಂತ ಅಂದ್ಬಿಟ್ಟು ನಾನು ನಿನ್ನೆ ವೀಡಿಯೋ ಮಾಡ್ಕೊಂಡಿದ್ದು. ನಿನ್ನೆ ಕಲೆಕ್ಷನ್ ವೀಡಿಯೋ ಎಲ್ಲ ಮಾಡಿಕೊಂಡು ಅವತ್ತಿಂದ ಅವತ್ತೇ ಅಪ್ಲೋಡ್ ಮಾಡಿಕೊಂಡು ಮಕ್ಕಳನ್ನ ನೋಡ್ಕೊಂಡು ತುಂಬ ಹಿಂಸೆ ಆಗ್ಬಿಟ್ಟು ಇನ್ನೊಬ್ರು ಯಾರಾದರೂ ಇರಬೇಕಿತ್ತು ಮನೇಲಿ ಅಂತ ಅಂದ್ಕೊಂಡ್ವಿ. ಸೊ ನನ್ನ ಹಸ್ಬೆಂಡ್ ಅವ್ರ ಅಮ್ಮಂಗೆ ನೋಡೋಣ ಬರೋಕ್ಕೆ ಹೇಳಿದ್ದಾರೆ. ಊರಲ್ಲಿ ಹಸು ಇದೆಯಲ್ಲ, ಅದು ಹಾಲು ಕರೆಯೋಕ್ಕೆ ಯಾರೂ ಇಲ್ಲ ಅಂದ್ಬಿಟ್ಟು ಅತ್ತೆ ಹೋಗ್ಬಿಟ್ಟಿತ್ತು 1 ತಿಂಗಳಿದ್ದಾಗ ಪಾಪುಗೆ. ಪ್ರೆಸೆಂಟ್ ಇವಾಗ ಏನಾದರೂ ಒಂದು ಮಾಡಿ ಬರಲೇಬೇಕು, ಇಲ್ಲ ಅಂದರೆ ಅವನಿಗೂ ಹಿಂಸೆ ಆಗುತ್ತೆ. ಅವನ ನೋಡ್ಕೊಳ್ಳೋಕೆ ಹೋಗಿ ಈ ಥರ ಸ್ಯಾರೀಸ್ ಎಲ್ಲ ಸ್ಟಾಕ್ ಹಾಕ್ಸಿ ಮನೆಯಲ್ಲೇ ಇರುತ್ತೆ, ಕಳಿಸ್ಕೊಡೋಕ್ಕೂ ಈಚೆ ಹೋಗೋಕ್ಕೂ ಆಗಲ್ಲ. ಆ್ಯಂಡ್ ಪೆಕ್ಕುಮ್ಮನ ನೋಡ್ಕೊಳ್ಳೋಕ್ಕೆ ಅಡುಗೆ ಮಾಡೋಕ್ಕೆ ಕೈಯೇ ಬಿಡನ ಇಲ್ಲ ಅಂದ್ರೆ ಅವಳಿಗೆ ಸ್ಕೂಲ್ಗೆ ಹೆಂಗೆ ಕಳಿಸೋದು, ಅವಳು ಹೆಂಗೆ ನೋಡ್ಕೊಳ್ಳೋದು ಅನ್ನೋ ಥರ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ಬರೋಕ್ಕೆ ಹೇಳಿದರೆ ನೋಡಬೇಕು, ಬಂದ ಮೇಲೆ ನಾನು ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಪಾಪಗೆ ಫೈನಲಿ ತೊಟ್ಲೆಲ್ಲ ಫಿಕ್ಸ್ ಆಯಿತು. ಅವನಿಗೆ ಇರೋ ಒಂಥರ ಖುಷಿ, ಹೊಸ್ದಾಗಿ ಹಾಕ್ಸಿರೋದು ಕಾಲೇ ನಿಲ್ಲಿಸ್ತಲ್ಲ. ಯಾರಾದರೂ ಬೇರೆ ಮಕ್ಕಳಾಗಿದ್ದರೆ ಇಂಜೆಕ್ಷನ್ ಹಾಕಿರೋ ಪವರ್ಗೆ ಕಾಲು ಆಡಿಸ್ದೆ ನೋವು ಅಂತ ಹಂಗೆ ಕಾಲು ಆಡಿಸಿದ ತಕ್ಷಣ ಮಲ್ಕೊಬಿಡುವು. ಒಂಥರ ಖುಷಿ ಅದು ಆಡ್ತಿದ್ದಿದ್ಕು ಜೋಲಿ ಥರ. ಮತ್ತು ಅವ್ನಿಗೊಂದ್ಸರ ಫುಲ್ಲು ಕಾಲೆಲ್ಲ ಒದ್ದುನೇ ಜಾಸ್ತಿ ನೋವು ಮಾಡ್ಕೊಬಿಟ್ಟ ಅವನು. ಆ್ಯಂಡ್ ಈ ತೊಟ್ಲು ಲಿಂಕ್ ಬೇಕು ಅಂದರೆ ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ ಬೈ ಮಾಡ್ಬೋದು. ಹಾಯ್ ಎಲ್ಲರಿಗೂ, ಫೈನಲಿ ತೊಟ್ಲು ಎಲ್ಲ ಸೆಟಲ್ ಆಯಿತು. ಪಾಪು ಎಲ್ಲ ಆಟಾಡ್ತಾ ಇದ್ದಾನೆ. ಅಲ್ಲಿ ಪಾಪುನ ತೂಕೊಂಡು ನಮ್ಮ ಮನೆಯಲ್ಲಿ ವಿಡಿಯೋ ಮಾಡ್ತಿದ್ದಾರೆ. ಏನೇನು ಅಂತ ತೋರಿಸ್ಬಿಡ್ತೀನಿ. ಅಂದರೆ ಡಿ-ಮಾರ್ಟಿಂದ ತಗೊಬಂದಿದ್ದು ಐಟಮ್ಸ್ ಎಲ್ಲ ತೋರಿಸ್ತೀನಿ ಅಂದಿನಲ್ವ, ಏನೇನು ತಂದಿದ್ದೆ, ಎಷ್ಟು ಬಿಲ್ ಆಯಿತು ಅಂತ. ಸೊ ಇದೊಂದು ಬ್ಯಾಗ್ ಇದೆ, ಇಲ್ಲ ಇನ್ನೂ ಇಲ್ಲಿ ಕೆಳಗಡೆ 2 ಬ್ಯಾಗ್ ಇದೆ. ಅವನಲ್ಲಿ ಸುಮ್ಮನೆ ಇರ್ತಾನೆ ಇಲ್ಲ, ಹೊಸ ತೊಟ್ಲಿಗೆ ಹೊತ್ಕೊ ಫುಲ್ ಸೈಕಲ್ ಹೊಡಿತಾವನೆ. ಅವನಿಗೆ ಒಂಥರ ಇರೋ ಹೊಸ ಜಾಗಕ್ಕೆ ಹಾಕ್ತಂಗೆ ಫುಲ್ ಖುಷಿ ಆಗ್ಬಿಟ್ಟಿದೆ.
ನಮಗೆ ಏನಂದರೆ ನಮ್ಮ ಪೆಕ್ಕೂ ಅಷ್ಟೇ ಇವನು ಅಷ್ಟೇ ಬೇಗ ಉದ್ದ ಬೆಳ್ಕೊಬಿಡ್ತಾರೆ ನಮ್ಮ ಥರನೇ. ಸೊ ತೊಟ್ಲು ಏನು ಇದು ಬಂದರೂ ಇನ್ನೊಂದು 2-3 ತಿಂಗಳು ಅಷ್ಟೇ. ಇನ್ನು ಆಲ್ರೆಡಿ ತಲೆಯಲ್ಲಿದ್ದರೆ ಕಾಲು ತೊಟ್ಲು ಫುಲ್ ಎಡ್ಜಿಗೆ ಟಚ್ ಆಗ್ತೈತೆ. ಇನ್ನೊಂದು 2-3 ತಿಂಗಳು ಇಲ್ಲ ಅಂದರೆ 2 ತಿಂಗಳು ಫೈನಲ್ ಅಷ್ಟೇ ಅದು ಯೂಸ್ ಆಗೋದು ಇವನಿಗೆ. ನೋಡಬೇಕು, ಅದಕ್ಕೆ ತೊಟ್ಲು ಬೇಡ ಅಂತಲೇ ಇದ್ವಿ. ತರೋಣ ಅಂದರೆ ನಮ್ಮ ಮನೆಯವ್ರು ಅಂದ್ಬಿಟ್ಟು ತೊಗೊಂಬಂದಿದ್ದು. ಈಗ ತೋರಿಸ್ಬಿಡ್ತೀನಿ ಏನೇನು ತೊಗೊಂಬಂದಿದ್ದೀವಿ ಅಂತ. ನಾನು ಆ್ಯಕ್ಚುಲಿ ಇಷ್ಟೊತ್ತಂಗೆ ಹುಡುಕ್ತೇವೆ ಬಿಲ್ ಸಿಕ್ಕಿದ್ರೆ ವಿತ್ MRP ಪ್ರೈಸ್ ಏನಿದೆ, ನಮ್ಗೆ ಏನು ಪ್ರೈಸಿಗೆ ಬಂದಿದೆ ಅಂತ ಹೇಳೋಣ ಅಂತ ಅಂದ್ಬಿಟ್ಟು ಅದು ಬಿಲ್ ಎಲ್ಲಿಟ್ವಿ ಸಿಗ್ತಾ ಇಲ್ಲ. ಕಾರಲ್ಲಿ ಹೋಗಿ ನೋಡ್ಕೊಂಬಂದ್ವಿ, ಕಾರಲ್ಲೂ ಇಲ್ಲ. ನಮ್ಮ ಮನೆಯವ್ರು ಹೇಳ್ತಾರೆ ಒಳಗಡೆ ತೊಗೊಂಬಂದೆ ಅಂತ, ಬಟ್ ಎಲ್ಲಿ ಸಿಕ್ಕಲಿಲ್ಲ ನನಗೆ. ನೋಡ್ತೀನಿ, ಇದು 3 ಬ್ಯಾಗ್ ಇದೆಯಲ್ಲ, 3 ಬ್ಯಾಗಲ್ಲಿ ಏನಾದರೂ ಐಟಮ್ಸ್ ಎಲ್ಲ ತೆಗ್ದಾದ್ಮೇಲೆ ಹೆಚ್ಚಿಗೆ ಸಿಗುತ್ತಾ ಅಂತ. ಬಟ್ ಸದ್ಯಕ್ಕೆ ಇದರಲ್ಲಿ ಹಾಕಿರ್ತಾರೆ, ಪ್ರತಿಯೊಂದು ಐಟಮಲ್ಲೂ ಹಾಕಿರ್ತಾರೆ MRP ಎಷ್ಟು ಏನು ಅಂತೆಲ್ಲ, ಅದನ್ನೇ ಹೇಳ್ಬಿಡ್ತೀನಿ. ಇದೊಂದು ತೊಗೊಂಡಿದ್ದೀನಿ, ಇದು ನನ್ನ ಮಗನಿಗೋಸ್ಕರ ತೊಗೊಂಡಿದ್ದು. ಅದು ಝೂಮ್ ಆನ್ ಮಾಡ್ಕೊಂಡಿದ್ದು ಚೆನ್ನಾಗಿ ಕಾಣಿಸ್ತೈತಾ. ಇದೊಂದು ನನ್ನ ಮಗನಿಗೋಸ್ಕರ ತೊಗೊಂಡೆ. ಆ್ಯಕ್ಚುಲಿ ಇದೇ ಥರ ಪೆಕ್ಕುಮಾಗಿ ಪಿಂಕ್ ಕಲರ್ ಇದೆ. ಇದರಲ್ಲಿ ಅವಳು ಸ್ಕೂಲ್ಗೆ ಏನೇನೆಲ್ಲ ಹಾಕೊಂಡು ಹೋಗ್ತಾರಲ್ಲ, ಲಿಪ್ ಬಾಮು, ಮಾಯ್ಶ್ಚರೈಸಿಂಗ್ ಕ್ರೀಮು, ಬಾಡಿ ಲೋಷನು ಅದೆಲ್ಲ ಇಟ್ಕೊಂಡಿದ್ದಾಳೆ, ಮತ್ತು ಐಲೈನರ್ ಎಲ್ಲ. ಇವನಿಗೆ ಇರಲಿ ಅಂದ್ಬಿಟ್ಟು ತೊಗೊಂಡೆ. ಇವನಿಗೆ ಒಂದು ಯಾವುದೋ ಈ ಮೀಶೋ ಪಾರ್ಸಲ್ ಬರುತ್ತಲ್ಲ, ಅದು ಕಾಟನ್ ಬಾಕ್ಸಲ್ಲಿ ಇಟ್ಕೊಂಡಿದ್ದೆ. ಸ್ವಲ್ಪ ದಿವಸ ಎಲ್ಲರೂ ಓದೋಕೆ ತೊಗೊಬರೋಣ ಅಂತ ಅನ್ಕೋತಾ ಇದ್ದೆ. ಫೈನಲಿ ತೊಗೊಂಬಂದೆ. ಇದ್ರ MRP ಪ್ರೈಸ್ ಬಂದು 242 ರೂಪಾಯಿ ಇದೆ. ಬಟ್ 99 ನಮಗೆ ಕೊಟ್ಟಿರೋ ಪ್ರೈಸ್ ಬಂದು ಈ ಬಾಕ್ಸ್ಗೆ 99 ರೂಪಾಯಿ. ಸೊ ಇದು ಬಂದು ಅವನಿಗೆ ಪೌಡ್ರ್, ಒಂದು ಕಪ್ಪು, ಲೋಷನ್ ಎಲ್ಲ ಹಾಕಿಟ್ಕೊಳ್ಳೋಕೆ ಚೆನ್ನಾಗಿದೆ. ಇದು ಬಂದು ನೆಕ್ಸ್ಟ್ ಬಂದ್ಬಿಟ್ಟು ಲಾಟೆ ಫ್ರೂಟಿ ಪೈ. ಇದೇ ಥರ ಲಾಟೆ ಚಾಕೋ ಪೈ ಬರುತ್ತೆ, ಅವಳಿಗೆ ಇಷ್ಟ. ಜಾಸ್ತಿ ಸತಿ ಐಟಮ್ ತೊಗೊಂಬಂದಿರೋದು ನಾನು ಹೇಳ್ಬಿಡ್ತೀನಿ ಫಸ್ಟೇ. ಜಾಸ್ತಿ ಸ್ನ್ಯಾಕ್ಸು ತಿನ್ನೋಕ್ಕೆ ಫುಡ್ ಐಟಮ್ಸೇ ನಾವು ಜಾಸ್ತಿ ತೊಗೊಂಬಂದಿರೋದು. ಪೆಕ್ಕುಮ್ಮ ಸ್ಕೂಲ್ ಸ್ಟಾರ್ಟ್ ಆಯಿತು, ಇನ್ನು ನಾವು ಮನೇಲೇ ಇರ್ತೀವಿ. ಟೈಮ್ ಟು ಟೈಮ್ ಅಡುಗೆ ಅಂತೂ ಆಗ್ತಾಯಿಲ್ಲ. ಸೊ ಇರಲಿ ಸ್ನ್ಯಾಕ್ಸ್ಗಳು ಅಂದ್ಬಿಟ್ಟು ತೊಗೊಬಂದಿದ್ದೀವಿ. ಈ ಥರ ಬರುತ್ತೆ. ಇದು ಪ್ಯಾಕ್ ಆಫ್ 12 ಇರುತ್ತೆ. ಅದರಲ್ಲಿ ಒಂದು 4-5 ತಿನ್ಕೊಂಡೇ ಬಿಟ್ಟಿದ್ದಾಳೆ 3 ದಿವಸಕ್ಕೆ. ಆ್ಯಂಡ್ ಸ್ನ್ಯಾಕ್ಸಿಗೂ ಒಂದು ದಿವಸ ಹಾಕ್ಕೊಟ್ಟಿದೆ. ಇದು ಸ್ನ್ಯಾಕ್ಸ್ಗಿಂತ ಅವಳು ತಿಂದಿರೋದೇ ಜಾಸ್ತಿ. ನೆಕ್ಸ್ಟ್ ಬಂದುಬಿಟ್ಟು ಕರ್ಚೀಫ್. ಆ್ಯಕ್ಚುಲಿ ಡಿಮಾರ್ಟಲ್ಲಿ ಕರ್ಚೀಫ್ಗಳು ಸ್ವಲ್ಪ ಕಮ್ಮಿಗೆ ಸಿಗುತ್ತೆ, ಆಯಿತಾ. ನೋಡಿ 1 2 3 4 4 ಕರ್ಚೀಫ್ಸ್ ಇದೆ. ಜಸ್ಟ್ 59 ರೂಪೀಸ್ಗೆ ಈ ಕರ್ಚೀಫು, ಸಾಫ್ಟ್ ಕರ್ಚೀಫು. ಇದು ಪಾಪುಗೆ ಮತ್ತು ಪೆಕ್ಕುಮ್ಮ ಲಂಚ್ ಬ್ಯಾಗ್ಗೆ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಬಟ್ ಇವನಿಗಿದೆ, ಇವನಿಗೆ ಊಟಕ್ಕೂ ಮುಂಚೆನೇ 12 ಕರ್ಚೀಫ್ ತಗೊಬಂದು ಇಟ್ಕೊಂಡಿದ್ದೆ ನಾನು. ಸೊ ಸಾಕು, ಇದನ್ನು ಪೆಕ್ಕುಮ್ಮಾಗೇ ಕೊಟ್ಬಿಡ್ತೀನಿ. ಅವಳಿಗೆ ಡೈಲಿ ಲಂಚ್ ಬ್ಯಾಗ್ ಆಗುತ್ತೆ ಅಂತ ಅದು ವಾಶ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಇದು ಹ್ಯಾಂಗರ್ಸ್. ನಾನು ಅವಾಗ ಹೇಳಿದೆಲ್ಲ ಹ್ಯಾಂಗರ್ ಸ್ವಲ್ಪ ಕಮ್ಮಿ ಇದೆ ವಾರ್ಡ್ರೋಬ್ಗೆ ಅಂದ್ಬಿಟ್ಟು ಸೀರೆ ಜಾಸ್ತಿ ಜೋಡಿಸಿಟ್ಟಿದ್ದೀನಿ. ಹ್ಯಾಂಗರ್ಗೆ ನಾನು ತಗೊಳ್ಳೋದು 12 ಪೀಸಸ್ ಅಷ್ಟೇ. ಸೊ ಇದು ಇರಲಿ ಅಂತ ಅಂದ್ಬಿಟ್ಟು 6 ಪೀಸ್ ಇದೆ. ಇದು 6 ಪೀಸ್ಗೆ ನಮಗೆ 99 ರೂಪೀಸ್, 99 ರೂಪಾಯಿ ಆಯಿತು ಇದು. ಸೊ ಇದ್ರ MRP ಬಂದುಬಿಟ್ಟು 199 ಇದೆ. ನಮಗೆ 99 ರೂಪಾಯಿಗೆ 6 ಹ್ಯಾಂಗರ್ ಸಿಕ್ತು. ಇದು ಒಂದು ತೊಗೊಂಬಂದೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಸ್ಪಾರ್ಕಲ್. ಇದು ಮನೆ ವಾಶ್ ಮಾಡ್ತಾರಲ್ಲ, ಮನೆ ವಾಶ್ ಮಾಡಬೇಕಾದ್ರೆ ಹಾಕೋತಾರಲ್ಲ, ಅದು ಆ್ಯಕ್ಚುಲಿ ಇದು ಕಮ್ಮಿಗಿತ್ತಲ್ಲಿ ಆಫರ್ ಪ್ರೈಸ್ಗೆ. ಬಟ್ ನಾನು ಇಲ್ಲಿ MRP ಏನಿದೆ ಅದನ್ನು ಹೇಳ್ಬಿಡ್ತೀನಿ. ಇಲ್ಲಿ MRP ಬಂದು 250 ರೂಪೀಸ್, 250 ರೂಪಾಯಿ. ಇದು 2 ಲೀಟ್ರದ್ದು ಸ್ಪಾರ್ಕಲ್. ನಾನು ಜಾಸ್ತಿ ಸ್ಪಾರ್ಕಲ್ ತಗೊಳ್ಳೋದು. 2 ಲೀಟರ್ಸ್ ಎಲ್ಲ ಇದೇ ಫಸ್ಟ್ ಟೈಮ್ ತಂದಿರೋದು. ಬಿಕಾಸ್ ಅವ್ನಿರೋದ್ರಿಂದ ಪದೇ ಹೋಗೋಕ್ಕಾಗಲ್ಲ. 1 ಲೀಟರ್ ಇಲ್ಲ 1/2 ಲೀಟರ್ ತಂದುಬಿಡ್ತಾ ಇದೆ. ಮತ್ತೆ ಹೋಗ್ತೀವಲ್ಲ 1-2 ತಿಂಗಳಿಗೆ ಒಂದ್ಸತಿ ಅಂತ. ಸೊ ಇದು ಈ ಸತಿ ಜಾಸ್ತಿ 2 ಲೀಟರ್ಸ್ ಒಂದು ಫುಲ್ ತೊಗೊಬಂದಿದ್ದೀನಿ. ಇದರಲ್ಲಿ ಎಷ್ಟು ವೆರೈಟಿ ಫ್ಲೇವರ್ಸ್ ಬರುತ್ತೆ. ಬಟ್ ನನಗೆ ರೋಸ್ ಫ್ಲೇವರ್ ತುಂಬ ಘಮ ಅನ್ನತ್ತೆ ಮನೆ ಫುಲ್ಲು. ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಶ್ಯೂ, ಹ್ಯಾಪಿಲೋ ಕ್ಯಾಶ್ಯೂ ತೊಗೊಂಬಂದಿದ್ದೀನಿ. ಜಾಸ್ತಿ ನಾನು ಈ ಡ್ರೈ ಫ್ರೂಟ್ಸ್ ಎಲ್ಲ ಹ್ಯಾಪಿಲೋದೇ ತೊಗೊಬಾರ್ದು. ಹ್ಯಾಪಿಲೋ ಬ್ರ್ಯಾಂಡ್ ತುಂಬ ಚೆನ್ನಾಗಿರುತ್ತೆ. ಇದು ಬಂದುಬಿಟ್ಟು 500 ಗ್ರಾಮ್, ಅರ್ಧ kg ಇದೆ ಇದು. ಇದ್ರ ಪ್ರೈಸ್ ಬಂದು 995 ರೂಪಾಯಿ, ಅಂದರೆ 5 ರೂಪಾಯಿ ಕಮ್ಮಿ, 1000 ರೂಪಾಯಿ ಇದಕ್ಕೆ. ಬಟ್ ಒಂದು 80 ಇಲ್ಲ ಒಂದು 150 to 200 ರೂಪೀಸ್ ಕಮ್ಮಿ ಬಿದ್ದಿದೆ ನಮಗೆ. ಅಲ್ಲಿ ಇಟ್ಟಿರ್ತಾರಲ್ಲ, ಸೊ ಅದ್ರ ಮೇಲೆ ನೋಡಿದೆ ನಾನು. ಹೋಲ್ ಕ್ಯಾಶ್ಯೂ ಸ್ವಲ್ಪ ಕಾಸ್ಟ್ ಆಗುತ್ತೆ, ಸ್ಪ್ಲಿಟನ್ ಕ್ಯಾಶ್ಯೂ ಸ್ವಲ್ಪ ಕಮ್ಮಿ ಆಗ್ಬೋದು ರೈಟು. ಆ್ಯಂಡ್ ಇದು ಬಂದುಬಿಟ್ಟು ಡೇಟ್ಸ್. ನಾನು ಈ ಸತಿ ಡ್ರೈ ಫ್ರೂಟ್ಸ್ ಎಲ್ಲ ತಂದಿರೋದು. ಆ್ಯಕ್ಚುಲಿ ಈ ಉಂಡೆ ಮಾಡ್ತಾರೆ ಗೊತ್ತಾ, ಡ್ರೈ ಫ್ರೂಟ್ಸ್ ಲಾಡು, ಅದನ್ನು ಮಾಡಿಡೋಣ ಅಂದ್ಬಿಟ್ಟು ಜಾಸ್ತಿ ಡ್ರೈ ಫ್ರೂಟ್ಸ್ ತಂದಿದ್ದೀನಿ. ಅದು ಪಿಕ್ಕುಮ್ಮಗೆ ಮತ್ತು ನನಗೆ ಇಬ್ರಿಗೂ ಯೂಸ್ ಆಗುತ್ತೆ ಅಂತ ಜಾಸ್ತಿ ಡ್ರೈ ಫ್ರೂಟ್ಸ್ ತಂದಿರೋದು. ಇದು ಜಾದಿ ಡೇಟ್ಸ್ ಅಂತ ಅಂದ್ಬಿಟ್ಟು ಇದು 500 ಗ್ರಾಮ್ ಇದೆ, ಅಂದರೆ ಅರ್ಧ kg ಇದೆ. ಇದು ಅರ್ಧ kgಗೆ 155 MRP ಕೊಟ್ಟಿದ್ದಾರೆ. ಬಟ್ ನನಗೆ ಚೆನ್ನಾಗಿ ನೆನಪಿದ್ದು 155 MRP ಇಲ್ಲ, ಬರೀ 75 ರೂಪೀಸ್ಗೆ ಸಿಕ್ಕಿದ್ದು ನಮಗೆ MRP. ಬಟ್ 155 ರೂಪಾಯಿ ಇದೆ ಇದ್ರದ್ದು. ನೆಕ್ಸ್ಟು ಇದು ಪಾಸ್ತಾ. ನಾನು ಆ್ಯಕ್ಚುಲಿ ಹಳೆ ಮಾಡಿದಾಗ ಜಾಸ್ತಿ ಪಾಸ್ತಾ ತರಿಸ್ತದೆ, ಬಿಕಾಸ್ ಪಿಕ್ಕುಮ್ಮಗೆ ಮಾಡ್ಕೊಡೋಕ್ಕೆ. ಅವಳಿಗೆ ನಾನು ವೈಟ್ ಸಾಸ್ ಪಾಸ್ತಾ ಮಾಡ್ತೀನಿ. ಅದಂದರೆ ಅವಳಿಗೆ ಸಕ್ಕದ ಇಷ್ಟ. ಆ್ಯಂಡ್ ಇದೆಲ್ಲ ಬೆಳಗ್ಗೆ ಪಿಕ್ಕುಮ್ಮಗೆ ತಿಂಡಿಗೆ ಹಾಕ್ಕೊಟ್ರೆ ಚೆನ್ನಾಗೂ ತಿಂತಾಳೆ ಒಂದು. ಬಟ್ ನಾನು ಜಾಸ್ತಿ ವೆಜಿಟೇಬಲ್ಸ್ ಹಾಕಿ ಮಾಡೋದ್ರಿಂದ ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಅದರಲ್ಲೂ ನಮ್ಮ ಪಿಕ್ಕುಮ್ಮ ನ್ಯೂ ಆಕ್ಸ್ಫರ್ಡ್ ಸ್ಕೂಲ್ಗೆ ಹೋಗ್ತಾಳಲ್ಲ, ಅನ್ನ ಸಾಂಬಾರು
ಇದೇನೇನು ಮಾಡಿರೋ ರಸಮ್ಮು ಸಾಂಬಾರು ಅದೆಲ್ಲ ಅಲೋನೆ ಮಾಡೋದು. ಅನ್ನ ಸಾಂಬಾರು ತಿಂಡಿಗೆ ಹಾಕ್ಕೊಟ್ವಿ ಅಂತಂದರೆ ಬೈತಾರೆ ಮ್ಯಾಮ್ ಬೈತಾರೆ ಮಮ್ಮಿ ಅಂತಾಳೆ. ಸೊ ನಾನು ಯಾವತ್ತೂ ಹಾಕ್ಕೊಟ್ಟಿಲ್ಲ, ತುಂಬ ರೇರ್ ಹಾಕ್ಕೊಟ್ಟಿರೋದು. ಅದರಲ್ಲೂ ಪ್ರೆಗ್ನೆಂಟ್ ಇದ್ದಾಗ ಸ್ವಲ್ಪ ದಿವಸ ಹಾಕ್ಕೊಟ್ಟಿದೆ. ಸೊ ಅದಕ್ಕಾಗಿ ಪಾಸ್ತಾ ತೊಗೊಂಬಂದಿನಿ. ಈ ಪಾಸ್ತಾ ಬಂದ್ಬಿಟ್ಟು 95 ರುಪೀಸ್ ಇದೆ. ಇದರಲ್ಲಿ MRP ಏನಿದೆ ಅದೇ ಪಾಸ್ತಾದು MRP. ಈ ಸತಿ ಏನೂ ಆಫರ್ ಬಿಟ್ಟಿರಲಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಇದು ಪಾನಿಪುರಿ ಪಾಪಡ್, ರೆಡಿಮೇಡ್ ಬರೋದಲ್ಲ ಪಾನಿಪುರಿ. ಆ್ಯಕ್ಚುಲಿ ಇದು ನೋಡಿದಾಗ ನನಗೆ ಹಿಂಗೆ ಅನ್ನಿಸ್ತು ಗೊತ್ತಾ, ಡಿಮಾರ್ಟಲ್ಲಿ ಇದು ನಾವು ಪಾಪಡ್ ಇರ್ತದಲ್ಲ, ಗೀ ಇರುತ್ತೆ ಫಸ್ಟು, ತುಪ್ಪ ಆದಮೇಲೆ ಪಾಪಡ್ ಇರುತ್ತೆ, ಆಮೇಲೆ ಪಿಕ್ಕಲು, ಆಮೇಲೆ ಹಿಂಗೆ ಹೋಗ್ತಾ ಇರುತ್ತೆ ರ್ಯಾಕು. ಸೊ ನಾವು ಅಲ್ಲಿ ತುಪ್ಪ ತೊಗೊಂಡ್ವಿ, ನೆಕ್ಸ್ಟು ಪಾಪಡ್ ತೊಗೊಳ್ಳೋಣ ಅಂತ ಬಂದ್ವಿ. ಅಲ್ಲಿ ಇದು ಸಿಕ್ತು, ಪಾನಿಪುರಿ ಸಿಕ್ತು ಆಯಿತಾ. ಅಲ್ಲಿ ನೋಡಿದ್ರೆ ಪಾನಿಪುರಿ ಯಾರಿಗೆ ಮಾಡ್ತಾರೆ, ಇದಕ್ಕೆಲ್ಲ ಮಾಡ್ತಾರೆ ಬಿಡು ಅಂತ ಹಿಂಗೆ ಪಕ್ಕದಲ್ಲೇ ನೋಡ್ತೀವಿ ಪಾನಿಪುರಿ ಮಸಾಲೆ ಇಟ್ಟಿದ್ದಾರೆ. ಸೊ ಅವ್ರಿಗೆ ಗೊತ್ತು ಪಕ್ಕ ಟ್ರಿಕ್ಕು. ಇನ್ ಕೇಸ್ ನಾವು ಪಾನಿಪುರಿ ತಗೊಂಡು ಈ ಮಾಡೋಕ್ಕೆ ಬರೋಲ್ಲ ಬಿಡು ಅನ್ನೋ ಅಷ್ಟರಲ್ಲೇ ಪಕ್ಕದಲ್ಲೇ ಪಾನಿಪುರಿ ಮಸಾಲ ಕಾಣುತ್ತೆ. ಸೊ ಎರಡೂ ತೊಗೋತಾರೆ ಅಂತ. ಸೊ ನಾನು ಇದು ತೊಗೊಂಡೆ, ಪಾನಿಪುರಿ ಮಸಾಲನೂ ತೊಗೊಂಡೆ. ಇದು ಯಾವುದೋ ಬೇರೆ ಬ್ಯಾಗಲ್ಲಿ ಇರಬೇಕು, ತೋರಿಸ್ತೀನಿ. ಇದು ಒಂದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾರ್ಮಲ್ ಮನೆಗೆ ಟರ್ಮರಿಕ್ ಪೌಡರ್ ತೊಗೊಂಡೆ. ಇದು ಜಸ್ಟ್ 40 ರುಪೀಸ್ ಅಷ್ಟೇ, 40 ರೂಪಾಯಿ. ಮೇ ಬಿ ಆಫರಲ್ಲಿ ಕಮ್ಮಿಗೆ ಸಿಕ್ಕಿರುತ್ತೆ, ನನಗೆ ಅದು ಬಿಲ್ ಸಿಗ್ತಾ ಇಲ್ಲ ಅಷ್ಟೇ. ನೆಕ್ಸ್ಟ್ ಬಂದುಬಿಟ್ಟು ಇದು ಕಾಬೂಲಿ ಚೆನ್ನ ಬರುತ್ತಲ್ಲ, ಕಾಬೂಲಿ ಕಡಲೆಕಾಳು, ಅದು ಸ್ವಲ್ಪ ಜಾಸ್ತಿ ಮನೆಗೆ ಗ್ರೋಸರಿ ಐಟಮು ತೊಗೊಂಡೆ. ಇದೆರಡು ಸೋಪ್, ಎಕ್ಸೋ ಸೋಪ್. ಇದೇ ವಿಮ್ ಜೆಲ್ಲು, ಬಟ್ ಇಲ್ಲಿ ಸೋಪ್ ಅಂದ್ಬಿಟ್ಟು ತೊಗೊಂಡೆ, ಜಾಸ್ತಿ ಜಿಡ್ಡಾಗಿರೋ ಪಾತ್ರೆಗೆ. ಇದು 10 ರುಪೀಸ್ ಬರೋದು, ಬಟ್ ಆದರೆ ಅಲ್ಲಿ ಡಿಮಾರ್ಟಲ್ಲಿ ಪರ್ ಪೀಸ್ 9 ರೂಪಾಯಿ ಸಿಗುತ್ತೆ ನಮ್ಗಷ್ಟೇ. ತೋರಿಸ್ತೀನಿ ನಾನು ಇನ್ನೂ ಏನೇನು ತೊಗೊಂಬಂದಿದ್ದೀನಿ ಅಂತ. ಬಟ್ ಯಾರೂ ಬೈಕೋ ಬಿಡಿದೆಲ್ಲ ಅವಶ್ಯಕತೆ ಐತೆ ಮೇಡಮ್ ಅಂತ. ಆ್ಯಕ್ಚುಲಿ ಪಾಪುಗೆ ಇನ್ನೊಂದು ತಿಂಗಳು ಡೆಲಿವರಿ ಇದೆ ನನಗೆ. ನಾನು ಡಿಮಾರ್ಟ್ಗೆ ಹೋಗಿದ್ದು, ಮಂಗಮ್ಮ ಡಿಮಾರ್ಟ್ಗೆ ಹೋಗಿದ್ದು. ಸೊ ಹೋಗೇ ಇರಲಿಲ್ಲ ಅವಾಗಿಂದ. ಎತ್ಕೊಬರ್ರಿ ಮಗುನ, ಎತ್ಕೋ ಎತ್ಬಿಡ್ತೀನಿ. ಮಗಂಗೆ ಇಂಜೆಕ್ಷನ್ ಬೇರೆ ಹಾಕ್ಸಿದ್ವಲ್ಲ, ಚೆನ್ನಾಗಿ ಒದ್ದಿ ಕಾಲಲ್ಲಿ ಖುಷಿಗೆ ತೊಟ್ಲಿಗೆ ಕಾಲು ನೋವಾಯ್ತು ಅನ್ಸುತ್ತೆ. ಕುತ್ಕೊಬಿಟ್ಟ ಈಗ. ಓನಪ್ಪ ನೆಕ್ಸ್ಟು ಆ್ಯಕ್ಚುಲಿ ನೋಡಿ, ಇದು ನೆಕ್ಸ್ಟ್ ತಗೊಂಬಂದಿರೋದು ರಸ್ಕ್. ಇದು 1 kg ಇದೆ. ನಮ್ಮದ್ರೆ ಯಾವಾಗಲೂ ಕಾಫಿ ಜೊತೆ ತಿನ್ನೋಕ್ಕೆ ಪೆಕ್ಕುಮ್ಮಗೆ ಜಾಸ್ತಿ ರಸ್ಕು. ನಾನು ಪೆಕ್ಕುಮ್ಮ ನಮ್ಮನೆ 3 ಜನ ಬೇಗ ಹೇಳ್ತೀವಲ್ವ, ಹಂಗಾಗಿ ತಿಂತ ಕುತ್ಕೋತೀವಲ್ಲ. ಅವಾಗ ಕಾಲು kg ತೊಗೊಬರೋರು. 70 ರುಪೀಸ್ ಬೀಳೋದು ನಮಗೆ, ಬಟ್ ಅಷ್ಟು ಟೇಸ್ಟ್ ಇರ್ತಿರಲಿಲ್ಲ ಬೇಕ್ರಿದು. ಸೊ ಇದು ಪಾರ್ಲೆ ರಸ್ಕ್ ಬಂದು 240 ರೂಪಾಯಿ ಇದೆ 1 kgಗೆ. ಇದು ಫುಲ್ ರಸ್ಕು 240 ರೂಪಾಯಿ, ಬಟ್ ಕಮ್ಮಿಗೆ ಬಿದ್ದಿರುತ್ತೆ ನಮಗೆ. ಆ್ಯಸ್ ಯೂಶುವಲ್ ನಾನು ತೋರಿಸೋ ಪ್ರತಿಯೊಂದು ಪ್ರಾಡಕ್ಟು MRPಗಿಂತ ಕಮ್ಮಿನೇ ಇರುತ್ತೆ. ಇದು ಬಂದುಬಿಟ್ಟು ಬಿಸ್ಕೆಟು, ಬಟರ್ ಕುಕ್ಕೀಸು. ಡ್ಯೂಕ್ಸ್ದು ಯಾವಾಗಲೂ ಜೆಲ್ಲಲ್ಲಿ ತೊಗೊಬರ್ಬೋದು ನಾವು. ಡ್ಯೂಕ್ಸ್ ಒಳಗಡೆ ಮಧ್ಯದಲ್ಲಿ ಜಾಮ್ ಇರೋದು, ಅದು ತೊಗೊಳ್ಳೋಳು. ಬಟ್ ಡ್ಯೂಕ್ಸಲ್ಲೇ ಬಟರ್ ಕುಕ್ಕೀಸ್ ಬಂದಿತ್ತು, ಇದನ್ನು ತೊಗೊಂಡಿದ್ದೀವಿ. ಇದ್ರ MRP ಬಂದುಬಿಟ್ಟು 125 ರೂಪಾಯಿ. ಇದು 125 ರೂಪಾಯಿ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇನ್ನೂ ಹೇಳಿದ್ನಲ್ಲ ಆಗಲೇ ಡೆಲಿವರಿ 1 ತಿಂಗಳಿದೆ ಅನ್ನೋವಾಗ ನಾನು ಮೆಗಾ ಪ್ಯಾಕ್ ತೊಗೊಬಂದಿದ್ದೆ. ಇದು ವಾಷಿಂಗ್ ಮಿಷಿನ್ದು ಖಾಲಿನೇ ಆಗೋಯ್ತು. ಆ್ಯಕ್ಚುಲಿ ಪಾಪ ಹುಟ್ಟಿದ ಮೇಲೆ ಅದು ದಿನ ಬಟ್ಟಿರುತ್ತೆ, ದಿನ ಒಂದೊಂದು ರೌಂಡ್ ಅಲ್ಲ 2 ರೌಂಡ್ ಇರುತ್ತೆ ಕೆಲವೊಂದು ಸತಿ. ಸೊ ಖಾಲಿನೇ ಆಗೋಯ್ತು. ಇದು ಸೂಪರ್ ಸೇವಿಂಗ್ ಪ್ಯಾಕ್. ಆ್ಯಕ್ಚುಲಿ ಆಫ್ ಇರುತ್ತೆ. ಅಂದರೆ ಇದ್ರ MRP ಬಂದುಬಿಟ್ಟು ಎಷ್ಟಿದೆ ತಟ್ಟೆ ಹೇಳ್ತೀನಿ ನಾನು. MRP ಎಲ್ಲಿರುತ್ತಪ್ಪ ಇದು? ನನಗೂ ಕೈ ನೋವು ರೀ. ಇದು MRP ಬಂದ್ಬಿಟ್ಟು ಪ್ರೈಸ್ ಇಸ್ ಸಿ ಪ್ಯಾಕೇಜ್. ಎಲ್ಲಿದೆಯಪ್ಪ MRPನೇ ಕಾಣ್ತಿಲ್ಲ ನನಗೆ. ಲಾಸ್ಟ್ ಟೈಮು ಹಿಂಗೆ ಹುಡುಕಿದೆ, ಕೊನೆಗೆ ಸಿಕ್ಕಿದ್ದು. MRP ಬಂದ್ಬಿಟ್ಟು 899 ರೂಪಾಯಿ. ಬಟ್ ಇದು 400 ಚಿಲ್ಲರೆಗೆ ಸಿಕ್ಕುತ್ತೆ. ಹಾಫ್ಗೆ ಅರ್ಧ ಪ್ರೈಸ್ಗೆ ಸಿಗುತ್ತೆ ಇದು. ಸೊ ಹಂಗಾಗಿ ಇದು ಒಂದು ತೊಗೊಂಬಂದೆ. ಆ್ಯಕ್ಚುಲಿ ಅದೆಷ್ಟು ಬೇಗ ಖಾಲಿ ಆಗುತ್ತೋ ಗೊತ್ತೇ ಇಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಸನ್ಪ್ಯೂರ್. ಆಲ್ಮೋಸ್ಟ್ ಜಾಸ್ತಿ ನಾನು ಪ್ಯಾಕೆಟಲ್ಲಿ ಬರುತ್ತಲ್ಲ 1 ಲೀಟ್ರ್ ಆ ಥರದ್ದು ಒಂದು 3 ಪ್ಯಾಕೆಟ್ಸ್ 4 ಪ್ಯಾಕೆಟ್ ತೊಗೊಂಡು ಬಂದು ಇಟ್ಕೋತಾ ಇದೆ. ಬಟ್ ಇವಾಗ ಜಾಸ್ತಿ ಆಯಿಲ್ ಯೂಸ್ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಸಾಕು, 2 ಲೀಟ್ರ್ ಸಾಕು ಅಂದ್ಬಿಟ್ಟು ಇದು ತೊಗೊಂಬಂದಿದ್ದೀನಿ. ಇದು ಬಂದ್ಬಿಟ್ಟು 370 ರೂಪಾಯಿ. 1 ಲೀಟ್ರಿಗೆ 185 ರೂಪಾಯಿ ಆಗುತ್ತೆ. ಬಟ್ ಇದು ಆಫರಲ್ಲಿ ಕಮ್ಮಿಗೆ ಸಿಕ್ತು ನನಗೆ. ನೆಕ್ಸ್ಟ್ ಬಂದುಬಿಟ್ಟು ಸಾಫ್ಟ್ ಟಚ್. ರೆಗ್ಯುಲರಾಗಿ ನಾವು ಕಂಫರ್ಟ್ ಯೂಸ್ ಮಾಡ್ತಾ ಇದ್ವಿ, ಬಟ್ ಕಂಫರ್ಟ್ ಇತ್ತೀಚೆಗೆ ಸ್ವಲ್ಪ ಅದು ಯಾಕೋ ಫ್ರೇಗ್ರೆನ್ಸ್ ಕಮ್ಮಿ ಆಯಿತು, ವಾಷಿಂಗ್ ಮಿಷಿನ್ಗೆ ಕಮ್ಮಿ ಆಯಿತು ಅಂತ ಅನ್ನಿಸ್ತು ಫ್ರೇಗ್ರೆನ್ಸು. ಸೊ ಫಸ್ಟ್ ಟೈಮ್ ಸಾಫ್ಟ್ ಟಚ್ ತೊಗೊಂಬಂದಿದ್ದೀನಿ, ನೋಡೋಣ ಟ್ರೈ ಮಾಡೋಣ ಇದ್ರ ಫ್ರೇಗ್ರೆನ್ಸ್ ಹೆಂಗೆ ಬರುತ್ತೆ ಅಂತ. ಇದ್ರ ಪ್ರೈಸ್ ಬಂದ್ಬಿಟ್ಟು 435 ರೂಪಾಯಿ. ಇದು ಬಂದು 2 ಲೀಟರ್ಗೆ ಫ್ಯಾಬ್ರಿಕ್ ಕಂಡೀಷ್ನರ್. ಇದು 2 ಲೀಟರ್ಗೆ 435 ರೂಪಾಯಿ ಆಯಿತು ಇದಕ್ಕೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಬಿಕಾಜಿ ಅವ್ರದ್ದು ಕಟ್ಟಾಮಿಠಾ ಮಿಕ್ಸರ್. ಎಷ್ಟೊಂದು ಸರಿ ತೊಗೊಬಂದಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಒಂಥರ ಮಸಾಲ ಪುರಿ ಇರುತ್ತಲ್ಲ ಆ ಥರ ಟೇಸ್ಟ್ ಬರುತ್ತೆ, ಸಕ್ಕದಾಗಿರುತ್ತೆ. ಇವೆಲ್ಲ ತಂದಿರೋದು ನಾನು ಆ್ಯಕ್ಚುಲಿ ನಾರ್ಮಲ್ ಇವಾಗ ಕೆಲಸ ಮಾಡ್ತಿರ್ತೀವಿ, ಆವಾಗ ಬರೀ ಅನ್ನ ಸಾಂಬಾರು ಮಾಡ್ಕೊಂಡಿರ್ತೀನಿ, ಏನಾದರೂ ಸೈಡ್ಸ್ಗಾಗುತ್ತೆ ಇಲ್ಲ ಪೆಕ್ಕುಮಗಾದರೂ ಆಗುತ್ತೆ ಅಂತ ತೊಗೊಂಬಂದಿರೋದು. ಇದ್ರ ಪ್ರೈಸ್ ಹೇಳಿಲ್ಲಲ್ಲ ನಾನು. ಇದ್ರ ಪ್ರೈಸ್ ಬಂದ್ಬಿಟ್ಟು 390 ರೂಪಾಯಿ ಇದೆ MRP. ಆ್ಯಂಡ್ ಕಮ್ಮಿಗೆ ಸಿಕ್ಕಿರುತ್ತೆ. ನಾನು ಕಮ್ಮಿಗೆ ಸಿಕ್ಕಿರುತ್ತೆ ಅಂತ ಹೇಳಲ್ಲ ಎಲ್ಲ ಪ್ರಾಡಕ್ಟಲ್ಲೂ. ನಾರ್ಮಲಾಗಿ ಕಮ್ಮಿಗೆ ಸಿಕ್ಕಿರುತ್ತೆ ಡಿಮಾರ್ಟಲ್ಲಿ ನಾರ್ಮಲ್ ಪ್ರೈಸ್ಗಿಂತ.
ಆಲ್ಮೋಸ್ಟ್ ಒಂದು 30-40% ಆಫ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು GRB ಬಟರ್ ಸ್ಕಾಚ್ ಸೋಂಪಾಪುಡಿ ಥರ ಸೋಮ್ ಕೇಕ್ ಇದು 2 ತೊಗೊಂಬಂದ್ವಿ. ಇದು ಪರ್ ಪೀಸ್ಗೆ ನಮಗೆ 50 ರೂಪೀಸ್, ಇದೊಂದು ಬಾಕ್ಸು 50 ರೂಪೀಸು, 2 ತೊಗೊಬಂದ್ವಿ. ಬೈ 1 get 1 ಇತ್ತು, ಅಂದರೆ 25 ರೂಪೀಸ್ ಬಿದ್ದಿರುತ್ತೆ. ಅದು ಒಂದು ಆಲ್ರೆಡಿ ತಿಂದ್ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗೈತೆ ಗೊತ್ತಾ, ಸಕ್ಕತ್ತಾಗೈತೆ. GRB ಅವ್ರ ಪ್ಯಾಕಿಂಗ್ ಅಂತೂ ಮಾತಾಡೋಂಗಿಲ್ಲ, ಹಂಗೈತೆ. ತೋರಿಸ್ತೀನಿ ನೋಡಿ. ಈಗ ಈ ಥರ ಬಾಕ್ಸ್ ಓಪನ್ ಮಾಡಿದ್ನಾ, ಅದ್ರ ಒಳಗಡೆನೂ ಒಂದು ಬಾಕ್ಸ್ ಕೊಟ್ಟಿದ್ದಾರೆ, ಅದ್ರ ಒಳಗಡೆ ಒಂದು ಬಾಕ್ಸು, ಅದ್ರ ಒಳಗಡೆನೇ ಸೀಲಿಂಗು. ಓ ಮೈ ಗಾಡ್, ಸಕ್ಕತ್ತಾಗಿದೆ ಪ್ಯಾಕಿಂಗ್ ಮಾತ್ರ ನೋಡಿ. ಇದರ ಫುಲ್ಲು ಪ್ಯಾಕ್ ಮೇಲೆ ಪ್ಯಾಕ್. ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿದೆ ಇದು, ಒಂಥರ ಸಕ್ಕದಂದರೆ ಸಕ್ಕತ್ತಾಗೈತೆ. ಟೇಸ್ಟ್ ಕಾಣಿಸ್ತೈತೆ ರೀ, ತುಂಬ ಚೆನ್ನಾಗೈತೆ ಟೇಸ್ಟ್. ಅವಾಗೇ ಓಪನ್ ಮಾಡಿದ್ದೆ ಒಂದು. ಇದು ಓಕೆ, ಇವಾಗೇನು ಪಿಕ್ಕಮ್ಮ ಸ್ಕೂಲಿಂದ ಬರೋ ಟೈಮ್ ಆಯಿತು ಅಂತ ತಿನ್ಕೋತಾಳೆ. ನೆಕ್ಸ್ಟ್ ಬಂದುಬಿಟ್ಟು ಫಾಗ್ ಡಿಯೋಡ್ರೆಂಟ್. ನಮ್ಮ ಮನೇಲಿ ಒಂದು ಡಿಯೋಡ್ರೆಂಟ್ ಇದೆ, ಅದು ಅಷ್ಟು ಚೆನ್ನಾಗಲ್ಲ, ಪರ್ಫ್ಯೂಮ್ ಅಂದ್ಬಿಟ್ಟು ಇದು ತೊಗೊಂಡ್ವಿ. ಇದ್ರ ಪ್ರೈಸ್ ಬಂದುಬಿಟ್ಟು 275 ರೂಪಾಯಿ. ಫಸ್ಟು ಕೆಲ್ಸಕ್ಕೆ ಹೋಗ್ಬೇಕು ನಮ್ಮ ಹತ್ರ ಇದೇದಿದ್ದು, ತುಂಬ ಚೆನ್ನಾಗಿ ಸ್ಮೆಲ್ ಬರೋದು. ಅಷ್ಟು ನಮಗೆ ಪರ್ಫ್ಯೂಮ್ ಇಷ್ಟ ಆಗಲ್ಲ, ನನಗಾಗಲಿ ನಮ್ಮ ಪಿಕ್ಕಮ್ಮಗೆ ಇಷ್ಟ, ನಮ್ಮ ಮನೆಯವ್ರಿಗೂ ಇಷ್ಟ. ಆ್ಯಕ್ಚುಲಿ ತೊಗೊಂಡಿರೋದು ನಮ್ಮ ಮನೆಯವ್ರೇನೆ, ಯಾವುದ್ಯಾವುದೋ ನೋಡಿ 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 ಕೊನೆಗಿದೆ ಫಸ್ಟ್ ಯೂಸ್ ಮಾಡಿದ್ರೆ ಅದೇ ಚೆನ್ನಾಗಿದೆ ಅಂತ ಅದೇ ತೊಗೊಂಡ್ರು. ನೆಕ್ಸ್ಟ್ ಬಂದುಬಿಟ್ಟು ಇದು ಆಫರಲ್ಲಿ ಇತ್ತು ಆಯಿತಾ, ಚಿಕ್ಕಿ 40 ರೂಪಾಯಿ ಇದೆ. ಇದು MRP ಪ್ರೈಸ್ ಬಂದು ಇದು ಜಸ್ಟ್ ನಮಗೆ 12 ರೂಪೀಸ್. ಮ್ಯಾನುಫ್ಯಾಕ್ಚರಿಂಗ್ ಡೇಟ್ಗೂ ಆ್ಯಂಡ್ ಇವಾಗ ನೆಕ್ಸ್ಟ್ ಅಪ್ಕಮಿಂಗ್ 11 ನವೆಂಬರ್ಗೆ ಇದು ಎಕ್ಸ್ಪೈರ್ ಆಗುತ್ತೆ. ಮುಂದೆ ಬರುತ್ತಲ್ಲ ನವೆಂಬರ್, ಆವಾಗ ಎಕ್ಸ್ಪೈರ್ ಆಗೋದಿದು. ಬಟ್ ಬರೀ 12 ರೂಪಾಯಿಗೆ ಇಷ್ಟು ಚಿಕ್ಕಿ. ಚಿಕ್ಕಿ ಅಂದರೆ ಏನು ಹೇಳಿದ್ದು, ಏನಿದು ಕಡಲೆ ಮಿಠಾಯಿ ಅಂತಾರಲ್ಲ ಅದು. ಒಳಗಡೆ 6 ಪ್ಯಾಕ್ ಇದೆ, 6 ಪ್ಯಾಕ್ ಇದೆ ಇದು. ಸೊ ಇದು 12 ರೂಪಾಯಿಗೆ ಅಷ್ಟೇ ಸಿಕ್ತು, ನನಗೆ ನೆನಪಿದೆ, ತೊಗೊಬಂದೆ. ಇದು ಇಷ್ಟು ಒಂದಾಯಿತು. ಸೊ ಇದೆಲ್ಲ ಪ್ಯಾಕ್ ಮಾಡ್ತೀನಿ. ಏನು ಗೊತ್ತಾ, ಇವಾಗ ಇಷ್ಟು ಮಾತಾಡ್ತಾ ಕೂತಿದ್ದೀನಿ, ಇದೆಲ್ಲ ಸಂಜೆಗೆ ಎಡಿಟ್ ಮಾಡಬೇಕು ಅಂಡ್ ಇದೆಲ್ಲ ಮಾತಾಡಿ ಪಟ ಅಂತ ತುಂಬಿಟ್ಟು ಈಗ ಸ್ಯಾರಿ ತರೋಗಿದೆ, ಅಲ್ಲಿಗೆ ಬೇರೆ ಹೋಗಬೇಕು. ನಿಜ ಟೈಮ್ ಹೆಂಗಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಆಲ್ರೆಡಿ 4 ಗಂಟೆ ಆಗೇ ಹೋಯ್ತು ಟೈಮು. ಅವಳು ಬೇರೆ ಬರ್ತಾಳೆ, ಅವಳಿಗೆ ಊಟಕ್ಕೆ ಹಾಕೊಡ್ಬೇಕು, ಸ್ಯಾರಿ ತೊಗೊಬರೋಕ್ಕೆ ಹೋಗಬೇಕು. ಇನ್ನು ದೇವಸ್ಥಾನದಿಂದ ಬಂದು ನಾವು ಏನೋ ಎತ್ತೇ ಇಟ್ಟಿಲ್ಲ, ಹಂಗಂಗೆ ಕೂತಿದ್ದೀವಿ. ಬಟ್ ಮನೆ ಅಂತೂ ಕ್ಲೀನಾಗಿದೆ, ಮನೆ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ, ಮನೆ ಕ್ಲೀನಾಗಿದೆ. ನೆಕ್ಸ್ಟ್ ಇದು ಲಾಸ್ಟ್ ಬ್ಯಾಗು, ಬಟ್ ಇಲ್ಲೇ ಬಿದ್ದೋಗ್ಬಿಟ್ಟಿದೆ ನೋಡಿ. ಆ ಬ್ಯಾಗಿಗೂ ಸಾಕಾಗ್ತಾಯಿಲ್ಲ. ಇದು ನಾನು ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ. ನಮ್ಮ ಮನೆಯವ್ರ ಫೇವ್ರೇಟ್ ಮ್ಯಾಗಿ ಎಲ್ಲ ಇದು ಒಂಥರ, ಇದು ಮ್ಯಾಗಿಗಿಂತ ಸೂಪರಾಗಿದೆ ಟೇಸ್ಟು. ಟಾಪ್ ರೇಮನ್ ಕರಿ ಅಂತ, ಇದನ್ನು ಅವ್ರಿಗೆ ಒಂಥರ ಆಸೆ ಅಂತ ಅದನ್ನೇ ಮಾಡ್ಕೊಡೋದು ಅಂತ ತೊಗೊಂಬಂದಿದ್ದೀನಿ. ಫುಲ್ ಇದೊಂದು ಪ್ಯಾಕನ್ನು ಮಾಡಿಕೊಂಡು, ಈ ಚೈನೀಸರೆಲ್ಲ ತಿಂತಾರಲ್ಲ, ಫುಲ್ಲು ಮೊಟ್ಟೆ ಎಲ್ಲ ಜೋಡಿಸ್ಕೊಂಡು 4-5 ಮೊಟ್ಟೆ, ಒಂದು 5-6 ಮೊಟ್ಟೆ ಆ ಥರ ಫುಲ್ ತಿನ್ನಬೇಕು ಅಂತ ತುಂಬ ಆಸೆ. ಯಾವಾಗ ತೊಗೊಬರ್ತಾರೆ ಇದನ್ನು, ಡಿಮಾರ್ಟ್ಗೆ ಹೋದಾಗ ಇಲ್ಲ ನಮ್ಮ ಮನೆ ಹತ್ರ ಸ್ಮಾರ್ಟ್ ಪಾಯಿಂಟ್ ಐತೆ, ಅಲ್ಲೂ ಸಿಗುತ್ತಿದ್ದು ತೊಗೊಬರ್ತಾರೆ. ಬಟ್ ಅವ್ರ ಆಸೆ ಹಿಂಗೆ ತಿನ್ನಂಗೆ ಆಗಲ್ಲ. ಇನ್ನೊಂದು ಹೇಳ್ತೀನಿ, ನಾವು ಇದನ್ನು ಫಸ್ಟ್ ಪರ್ಚೇಸ್ ಮಾಡಿದ್ದು ಡಿಮಾರ್ಟಲ್ಲೇ. ಚೆನ್ನಾಗಿರುತ್ತಾ ನೋಡೋಣ ಅಂತ ಪರ್ಚೇಸ್ ಮಾಡಿದ್ವಿ. ಇದು ಪ್ಯಾಕಿಂಗ್ ಕವರ್ ನೋಡಿ, ಆವಾಗ ನಮಗೆ ಜಸ್ಟ್ 70 ರೂಪಾಯಿ. ಇದು ಸೇಮ್ ಪ್ಯಾಕೆಟು 70 ರೂಪಾಯಿ. ಬಟ್ ಇವಾಗ 110 ರೂಪಾಯಿ ಆಗೈತೆ. ಮಿನಿಮಮ್ ಒಂದು 2 ವರ್ಷ ಆಯಿತು ನಾವು ಸ್ಟಾರ್ಟ್ ಮಾಡಿದ್ದೇನೆ ತೊಗೊಳಕ್ಕೆ. 110 ರೂಪಾಯಿ ಆಗೈತೆ ಇವಾಗ. ನೆಕ್ಸ್ಟ್ ಬಂದುಬಿಟ್ಟು ಎಮ್ಮೀಸ್ ಅವ್ರದ್ದು ವೆಜ್ ರೇಂಜ್, ಎಮ್ಮೀಸ್ ವೆಜ್ ರೇಂಜ್. ಇದು ಫಸ್ಟ್ ಟೈಮ್ ತಂದಿರೋದು. ನಾನು ಯಾವಾಗಲೂ ಇದು ತೊಗೊಳಕ್ಕೆ ಹೋಗ್ತೀನಿ, ಫ್ರೆಂಚ್ ಫ್ರೈಸ್ ತೊಗೊಳಕ್ಕೆ ಹೋಗ್ತೀನಿ. ಆವಾಗ ಅಲ್ಲೇ ಇತ್ತು ಇದು ಫ್ರೈಡ್ ಐಟಮ್ಸ್. ಇದು ಫ್ರೈ ಮಾಡಿ ಜಸ್ಟ್ ಆವಾಗ ಸರ್ವ್ ಮಾಡೋದು. ಫ್ರೆಂಚ್ ಫ್ರೈಸ್ ನಮಗೆ ಬಿದ್ದಿದ್ದು 175 ರೂಪಾಯಿ. ಈ ಪ್ಯಾಕೆಟ್ ಬಂದು 175 ರೂಪಾಯಿ. ಇದು ಬಂದುಬಿಟ್ಟು ಎಷ್ಟಿದೆ, 420 ಗ್ರಾಮ್ಸ್ ಇದೆ. ಅಂದರೆ ಸ್ವಲ್ಪ ಅರ್ಧ kg ಕಮ್ಮಿ ಬರುತ್ತೆ. ಇದು ಎಮ್ಮೀಸ್ ವೆಜ್ ರೇಂಜ್ ಬಂದುಬಿಟ್ಟು ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, 240 ರೂಪಾಯಿ. ಇದು 240 ರೂಪಾಯಿ. ಒಳಗಡೆ ಎಲ್ಲ ವೆಜ್ಜೀಸ್ ಮತ್ತು ಚೀಸ್ ಎಲ್ಲ ಇರುತ್ತೆ ಅಂತ ಕೊಟ್ಟಿದ್ದಾರೆ, ಬರೆದಿದ್ದಾರೆ. ಇಂಗ್ರೀಡಿಯೆಂಟ್ಸ್ ಎಲ್ಲ ಓದ್ಬಿಟ್ಟೆ ತೊಗೊಂಬಂದೆ ನಾನು ಅದಿಷ್ಟು. ನೆಕ್ಸ್ಟ್ ಬಂದುಬಿಟ್ಟು ಇದು ತಂದಿದ್ವಿ ಇದೊಂದು ಸತಿ, ಕೊರಿಯನ್ ಕಿಮಾಚಿ ಹಾಟ್ ಆ್ಯಂಡ್ ಸ್ಪೈಸಿ. ಇದು ತಗೊಬಂದಿದ್ವಿ. ಸಖತ್ ಅಂದರೆ ಸಖತ್ ಖಾರ, ಬಾಯಿಗಿಡೋಕ್ಕಾಗಲ್ಲ. ಇದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ನನ್ನ ಹತ್ರ ಮೊಟ್ಟೆ ತಿನ್ನಲೇಬೇಕು ಈ ಸತಿ ಅಂದ್ಬಿಟ್ಟು ತಗೊಂಬಂದವ್ರೆ. ನಮ್ಮ ಮನೆಯವ್ರದ್ದು ಹೆಂಗೆ ತಿಂತಾರೋ ಅವರೇ ತಿನ್ಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ದೀಪಮ್ ಆಯಿಲ್. ಅವೆಲ್ಲ ಇಲ್ಲೇ ಸಿಗುತ್ತೆ, ಬಟ್ ಆದರೆ ಅಲ್ಲಿ ಸ್ವಲ್ಪ ಕಮ್ಮಿ ಪ್ರೈಸಿಗೆ ಸಿಗುತ್ತೆ. ಸೊ ಹೋಗಿರ್ತೀವಲ್ಲ ತೊಗೊಬಂದ್ಬಿಡೋಣ ಅಂತ. ಇದು 180 ರೂಪೀಸ್. ನನಗೆ ಕರೆಕ್ಟಾಗಿ ನೆನಪಿದೆ. 120 ಆರ್ 128 ರೂಪೀಸ್. 180 ರೂಪಾಯಿದು, 128 ರೂಪಾಯಿಗೂ 120 ರೂಪಾಯಿಗೂ ಸಿಕ್ತು ಇದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಅದೇ ಡ್ರೈ ಫ್ರೂಟ್ಸಲ್ಲಿ ಇದು 669 ರೂಪಾಯಿ. 500 ಗ್ರಾಮ್ ಇದೆ ಅಷ್ಟೇ. ನಮ್ಮ ಮನೇಲಿ ಎಲ್ಲ ಬಾದಾಮಿ, ಗೋಡಂಬಿ, ಪಿಸ್ತಾ ಎಲ್ಲ ಖಾಲಿ ಆಗಿಬಿಡ್ಬೇಕು. ಒಂದೇ ದಿವಸ ಟೈಮ್ ಕೊಡಿ, ಖಾಲಿ ಮಾಡಿಬಿಡ್ತಾಳೆ ನನ್ನ ಮಗಳು. ಆ ಪಿಸ್ತಾ ಅಂತೂ ಒಂದು 2 ದಿವಸನೂ ಬರ್ಸಲ್ಲ, ಅರ್ಧ kgದು. ಬಟ್ ಈ ಬಾದಾಮಿ ಇದೆಯಲ್ಲ, ಅದೇ ಬೂಸ್ಟ್ ಬರೋರ್ಗೂ ತಿನ್ನಲ್ಲ. ಅದೇನೋ ಗೊತ್ತಿಲ್ಲಪ್ಪ, ನನಗೂ ಇಷ್ಟ ಆಗಲ್ಲ ಅಷ್ಟು. ನೆನೆ ಹಾಕಿದ್ರು ಕೂಡ ಅಷ್ಟೇ, ನೆಂದು ನೀರೆಲ್ಲ ಅಂಟಂಟಾಗಿರುತ್ತೆ, ತಿನ್ನಲ್ಲ, ಹಂಗೆ ಬಿಟ್ಬಿಡ್ತಾಳೆ. ಅದಕ್ಕೆ ಇದು ಕಮ್ಮಿ ತೊಗೊಂಬಂದಿದ್ದೀನಿ, ಡ್ರೈ ಫ್ರೂಟ್ಸ್ ಲಾಡುಗೆ ಆಗಿದ್ರೆ ಸಾಕು ಅಂದ್ಬಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು ತುಪ್ಪ, ನಂದಿನಿ ಶುದ್ಧ ತುಪ್ಪ.
ಊರಿಂದ ತುಪ್ಪ ತರಿಸ್ಬೇಕು. ಬಟ್ ಪ್ರೆಸೆಂಟ್ ಇವಾಗ ಊರಿಂದ ಬಂದ್ವಿ, ಆ ಟೈಮಲ್ಲಿ ಎಲ್ಲರ ಮನೆಗೂ ಹಬ್ಬಕ್ಕೆ ಬಂದಿದ್ರು, ಬೆಣ್ಣೆ ಎಲ್ಲೂ ಸಿಗಲಿಲ್ಲ. ಸೊ ಹಂಗಾಗಿ ಇನ್ನೂ ಒಂದ್ಸತಿ ಊರಿಗೆ ಹೋಗೋವ್ರಿಗೂ ತುಪ್ಪ ಬೇಕೇ ಬೇಕಲ್ವ ಮಕ್ಕಳಿಗೆ ಅಂದ್ಬಿಟ್ಟು ನಂದಿನಿ ತುಪ್ಪ ತಂದಿದ್ವಿ. ಇದು 1 ಲೀಟ್ರ್ ತುಪ್ಪ. ಇದು ಬಂದುಬಿಟ್ಟು ಪ್ರೈಸು 650 ರೂಪಾಯಿ ಆಗುತ್ತೆ 1 ಲೀಟ್ರ್. ಬಟ್ ಹಳ್ಳಿ ಕಡೆ ಕಮ್ಮಿಗೆ ಸಿಗುತ್ತೆ ಬೆಣ್ಣೆ ತಂದು ನಾವು ತುಪ್ಪ ಕಾಯಿಸ್ಕೊಂಡ್ರೆ. ಬಟ್ ಸಿಗಲಿಲ್ಲ ನಮ್ಗೆ ಈ ಸತಿ, ಹಾಗಾಗಿ ಇದು ಆಲ್ಟರ್ನೇಟ್ ಮಾಡ್ಕೊಂಡಿರೋದು ಈ ಸತಿ. ನೆಕ್ಸ್ಟ್ ಬಂದುಬಿಟ್ಟು ರೈಸಿನ್ಸ್. ಚೆನ್ನಾಗಿದೆ ಇದು. ನಾನು ಲಾಸ್ಟ್ ಟೈಮು ಇದೇ ತೊಗೊಬಂದಿದ್ದೆ, ಸೂಪರ್ ಆಗಿದೆ. ಸ್ವೀಟ್ ಥರ ಅನ್ಸಲ್ಲ, ಆರಾಮಾಗಿ ಮತ್ತು ಚೆನ್ನಾಗಿರುತ್ತಲ್ಲ ದ್ರಾಕ್ಷಿ, ಒಣ ದ್ರಾಕ್ಷಿ ಹಂಗೆ ಇದೆ. ಇದು ಜಸ್ಟ್ ಅರ್ಧ ಕೆಜಿಗೆ 199 ರೂಪಾಯಿ ಪ್ರೈಸ್. ಇದು 199 ರೂಪಾಯಿ ಅಂದರೆ ಇನ್ನೂ ಕಮ್ಮಿಗೆ ಸಿಕ್ಕಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾರ್ಮಲ್ ಇದು ಕಡಲೆಕಾಳು, ಅದು ಮನೆಗೆ ಅಂತ ತೊಗೊಂಬಂದಿದ್ದು. ನೆಕ್ಸ್ಟ್ ಇದು ರಾಜ್ಮಾ ತಂದಿದ್ದೀನಿ. ರಾಜ್ಮಾ ಇದು 97 ರೂಪಾಯಿ ಆಯಿತು ನಮಗೆ, ಅರ್ಧ ಕೆಜಿ ಇದೆ ಇದು. ಅದು ಫಸ್ಟ್ ಟೈಮ್ ತಂದಿರೋದು ನಾನು. ಕಾಶ್ಮೀರಿ ರಾಜ್ಮಾ, ಇದು ಬ್ಲ್ಯಾಕ್ ಕಲರ್ಗಿದೆ, ಕಿಡ್ನಿ ಬೀನ್ಸ್ ಥರ ಬರುತ್ತೆ ಇದು. ಫಸ್ಟ್ ಟೈಮ್ ತಿಂದಿದ್ದೀನಿ. ಇದರಲ್ಲಿ ಯೂಟ್ಯೂಬಲ್ಲಿ ಒಂದು ರೆಸಿಪಿ ನೋಡಿದ್ದೆ ಇದು, ಅದು ಮಾಡಿಕೊಡೋಣ ನನ್ನ ಬಂಗಾರಿಗೆ, ಅಂದರೆ ನಮ್ಮ ಪೆಕ್ಕಿಗೆ ಮಾಡಿಬಿಟ್ಟು ಕೊಡೋಣ ಅಂದ್ಬಿಟ್ಟು ತೊಗೊಬಂದಿದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು ಪಾಪ್ಕಾರ್ನ್ದು ಜೋಳ, ಪಾಪ್ಕಾರ್ನ್ ಜೋಳ ಇದನ್ನು ಪಾಪ್ಕಾರ್ನ್ ಮಾಡ್ಬೋದಂತೆ. ಸೊ ಅಲ್ಲಿ 10 ರೂಪೀಸ್ಗೆ ಇಷ್ಟೇ ಸಿಗುತ್ತಲ್ಲ, ಇದು 40 ರೂಪೀಸ್ಗೆ ಇಷ್ಟು ಬಂದಿದೆ ನಮಗೆ. ನೋಡಿ 40 ರೂಪೀಸ್ಗೆ ಇಷ್ಟು ಬಂದಿದೆ, ಆರಾಮ್ಸೆ ಪಾಪ್ಕಾರ್ನ್ ಮಾಡ್ಬೋದು. ನಾನು ತೊಗೊಂಬಂದು ಒಂದ್ಸತಿ ಚಿಕ್ಕ ಪ್ಯಾಕೆಟಲ್ಲಿ ಮಾಡಿದೆ, 20 ರೂಪೀಸ್ಗೂ ಬರುತ್ತೆ ಇದು. ಇಷ್ಟೇ 1/4 kg ಕ್ವಾಂಟಿಟಿ, ಇದು ಅರ್ಧ ಕೆಜಿ ಇದೆ. ಮಾಡಿದ್ನಲ್ಲ ಹಂಗಾಗಿ ತೊಗೊಬಂದೆ. ನೋಡಿ ನಾನು ಅವಾಗಲೇ ಹೇಳಿದ್ನಲ್ಲ ಪಾನಿಪುರಿ ಮಸಾಲಾನು ಇಟ್ಬಿಟ್ಟಿದ್ರು ಅಂತ ಇದೆ ಅದು. ಜಸ್ಟ್ ನಾವು ಆಲೂಗೆಡ್ಡೆದು ಮಾಡ್ಕೋತೀವಲ್ಲ, ಆ ಥರ ಆಲೂಗೆಡ್ಡೆದು ಮಾಡ್ಕೊಳ್ಳೋದು. ಇದು ಪಾನಿಪುರಿಗೆ ಪಾನಿ ರೆಡಿ ಮಾಡ್ತಾರಲ್ಲ ಅದ್ರ ಮಸಾಲ ಇದು. ಸೊ ಈ ಥರ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ದೀಪಮ್ ಆಯಿಲ್. ಇದು ಜಾಸ್ತಿ ನಾನು ದೀಪ ಹಚ್ತಾ ಇರ್ತೀನಿ, ಡೈಲಿ ಸಾಯಂಕಾಲ ಆಗಿದ್ರೆ ದೀಪ ಹಚ್ಬಿಡ್ತೀನಿ. ಸೊ ದೀಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಅಂದ್ಬಿಟ್ಟು 2 ಪಾಕೆಟ್ ತೊಗೊಂಬಂದಿದ್ದೀನಿ. ಲಾಸ್ಟ್ ಹಾರ್ಪಿಕ್, ಇದನ್ನೆಲ್ಲ ತೋರಿಸ್ಬಾರ್ದು ಗೊತ್ತಿಲ್ಲ, ಹಾರ್ಪಿಕ್ ಇರಲಿಲ್ಲ ತೊಗೊಬಂದಿದ್ದೀನಿ. ನೆಕ್ಸ್ಟು ಇದೇನಪ್ಪ ಅಂದರೆ ನಮ್ಮ ಬಂಗಾರಿಗೆ ರಬ್ಬರ್, ಏನು ಗೊತ್ತಾ, 12 ರೂಪಾಯಿಗೆ 4 ರಬ್ಬರ್, ಇವು 5 ರಬ್ಬರ್ ಇದೆ, 12 ರೂಪಾಯಿ ಅಷ್ಟೇ ಇದು. ಆದರೆ ನಮ್ಮ ಪಿಕ್ಕಮ್ಮ ಏನು ಮಾಡಿದ್ದೀವಿ ಗೊತ್ತಾ, ಅದು ಹಿಂದೆಗಡೆ ಎರೇಸರ್ ಇದೆ ಮತ್ತು ಮುಂದೆಗಡೆ ಶಾರ್ಪ್ನರ್ ಇದೆ. ಮಮ್ಮಿದು ತೊಗೊಂಬಂದು 80 ರೂಪಾಯಿ ಇದೆ. ಅದು ಎರೇಸರ್ ಒಂದ್ಸತಿ ಅಳಿಸಿ ಖಾಲಿ ಆಯಿತು ಅಂದರೆ ಮುಗಿತು, ಇಷ್ಟೇ ಉದ್ದ ಕೊಟ್ಟಿದ್ದಾರೆ, ಹಿಂದೆಗಡೆ ಶಾರ್ಪ್ನರ್ ಕೊಟ್ಟಿದ್ದಾರೆ. ಅದೇ ಇದು 12 ರೂಪಾಯಿ ಫುಲ್ ಪ್ಯಾಕೆಟು. ಆ್ಯಂಡ್ ಅವಳ ಬರ್ಡೇ ಲಾಸ್ಟ್ ಡಿಸೆಂಬರಲ್ಲಿ ಐತೆ ಅಲ್ವಾ, ಆವಾಗ 5 ಪ್ಯಾಕೆಟ್ ಪೆನ್ಸಿಲ್ ತಂದಿದ್ದು. ಸೊ ಅದರಲ್ಲಿ 2 ಪ್ಯಾಕೆಟ್ ಸ್ಕೂಲ್ಗೆಲ್ಲ ಕೊಡಿಸ್ತೆ, ಇನ್ನೂ 3 ಪ್ಯಾಕೆಟ್ ಪೆನ್ಸಿಲ್ ಹಂಗಿದೆ, ನಟರಾಜ ಪೆನ್ಸಿಲ್. ಆ್ಯಂಡ್ ಶಾರ್ಪ್ನರ್ ಅಂತೂ ಪ್ರತಿ ನಟರಾಜ ಬಾಕ್ಸ್ಗೂ ಶಾರ್ಪ್ನರ್ ಬರುತ್ತೆ. ಸೊ 5 ಶಾರ್ಪ್ನರ್ ಹಾಗೆ ಇದ್ದಾವೆ. ಸೊ ಅವಳಿಗೆ ಈ ವರ್ಷ ಫುಲ್ ಆಗುತ್ತೆ. ಅದನ್ನು ನಾನು ಸುಮ್ಮನೆ 80 ರೂಪಾಯಿ ಕೊಟ್ಟು ನಾನು ತೊಗೊಂಡಿದ್ರೆ ಎರಡು ಪೆನ್ಸಿಲು ಖಾಲಿ ಮಾಡಿರೋಳು. ಆ್ಯಂಡ್ ರಬ್ಬರ್ ಮುಗ್ದೋಗಿದ್ದಿದ್ರೆ ಒಂದೇ ರಬ್ಬರ್ಗೆ ಹೋಗಿರೋದು. ಸೊ 12 ರೂಪಾಯಿ ಕೊಟ್ಟು ತೊಗೊಂಬಂದೆ. ಇದು ಅವಳು ಎಷ್ಟೇ ಆಟ ಮಾಡಿದ್ರು ನಾನು ಕೆಲವೊಂದು ಅಷ್ಟೇ ಕೊಡಿಸೋದು. ಆ್ಯಂಡ್ ಇದು ಬಂದುಬಿಟ್ಟು ಅವ್ರ ಬಂಗಾರಿಗೆ ಬ್ರಷ್, ಅದೇನು ಮಾಡಿದ್ರು ಬಿಡಲಿಲ್ಲ, ಚೆನ್ನಾಗಿರೋದು. ಜಾಸ್ತಿ ದುಡ್ಡಿದ್ದು ಒಂದಿತ್ತು, 180 ರೂಪಾಯಿ ಒಂದು ಬ್ರಷ್ ಇತ್ತು. ಅದನ್ನು ನಾನು ನೋಡ್ತಾ ಇತ್ತು, ಮಮ್ಮಿ ಇದು ಕೊಡಿಸಿ, ಇದು ಬಾರ್ಬಿ ಬ್ರಷ್ ಅಂತ. ಯಪ್ಪ ತುಂಬ ದುಡ್ಡು ಮಗಳೇ, ಇದು ಜಸ್ಟ್ 40 ರೂಪಾಯಿ ಅಂತ ಅಂದಿದ್ದಕ್ಕೆ ಇದೆಷ್ಟು ಎಲ್ಲ ಕೇಳ್ತು. 40 ರೂಪೀಸ್ ಮಗಳೇ ಅಂದಾಗ ಅಟ್ಲೀಸ್ಟ್ ಇದಾದರೂ ಕೊಡಿಸಿ ಮಮ್ಮಿ ಅಂತ ಇದು ತೊಗೋತು. ಅದು ಸಿಂಹದ್ದು ಇದನ್ನು ತೊಗೊಂತು ಅಷ್ಟೇನಾ. ಇನ್ನೂ ಇದೆಯಾ, ಇದು ಸೋಪ್, ನಾರ್ಮಲ್ ಸೋಪ್, ಇದು ಅವಾಗ 3 ತೊಗೊಂಬಂದಿದ್ದೀನಾ. ನೆಕ್ಸ್ಟ್ ಇದು ನಮ್ಮ ಮನೆಯವ್ರು ಕಾರಿಗೆ ಅಂತ ತೊಗೊಂಡ್ರು. ಇದು ಜಸ್ಟು 59 ರೂಪಾಯಿ ಆಯ್ತು. ಇದು ಬಿಟ್ಟರೆ ಇನ್ನೇನು ತೊಗೊಂಡ್ರಿ, ಅದೇ ಪಾಪು ಬೆಡ್ಶೀಟ್ ಎಲ್ಲಿ ಅದು ಇಸಿಯೋದು, ಇದು ಇದ್ರೊಳಗಡೆ ಐತಲ್ಲ, ಇದು ಒಂದು ತಗೊಂಡ್ವಿ. ತುಂಬ ದಿವಸದಿಂದ ಅನ್ಕೋತಾ ಇದ್ವಿ ಎಷ್ಟೊಂದು ಬೆಡ್ಶೀಟ್ ತೊಗೊಂಡಿದ್ವಿ ಅವ್ನು ಹುಡ್ತಾಗಿಂತ. ಯಪ್ಪ ಅದೆಷ್ಟೋ ಮೀಶೋದೆಲ್ಲ ಬುಕ್ ಮಾಡ್ಕೊಬಿಟ್ಟಿದ್ದೀನಿ. ಬಟ್ ಅಲ್ಲಿ ಇಲ್ಲಿ ಹೋದಾಗ ಬಿಟ್ಟು ಬಂದಿದ್ದೇ ಜಾಸ್ತಿ, ಮರ್ತೇ ಬಿಟ್ಟು ಬಂದಿದ್ದು ಜಾಸ್ತಿ. ನೆಂಟರ ಮನೆಗೆ ಹೋದಾಗ, ಅಲ್ಲಿ ಇಲ್ಲಿ ಹೋದಾಗ, ನಮ್ಮೂರಿಗೆ ಹೋದಾಗ ಇವ್ನಿಗೆ ಇಲ್ಲಿ ಇಟ್ಕೊಡೋಕ್ಕೆ ಇರಲೇ ಇಲ್ಲ. ಇದನ್ನು ಬಂದುಬಿಟ್ಟು 179 ರೂಪೀಸ್ ಇದೆ. ತುಂಬ ಸಾಫ್ಟ್ ಅಂದರೆ ಸಾಫ್ಟ್ ಆಗಿದೆ. ನಾನು ಆಲ್ಮೋಸ್ಟ್ ನೆನ್ನೆ ಹಾಕಿದ ವಿಡಿಯೋದಲ್ಲೂ ಹಾಕಿದ್ದೀನಿ ಅನಿಸುತ್ತೆ. ಸಖತ್ ಸಾಫ್ಟ್ ಮೆಟೀರಿಯಲು. ಇದನ್ನು ತೊಗೊಂಡು ವಾಶ್ ಮಾಡಿ ಆಮೇಲೆ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು ನಮ್ಮ ಮನೆಯವ್ರ ಕಾರ್ಗೆ ಅಂತ ತೊಗೊಂಡಿದ್ದು. ಇಷ್ಟೇ ನೋಡಿ, ಇಷ್ಟೊತ್ತು ಹಂಗೆ ಹುಡುಕ್ತೆ ನಮ್ಮ ಮನೆಯವ್ರಿಗೆಲ್ಲ ಹಾಕ್ಬಿಟ್ಟಿದ್ದೀರ ನೀವು ಹಂಗೆ ಹಿಂಗೆ ಅಂತ. ಇಲ್ಲ ನೋಡಿ, ಬಿಲ್ ಇಲ್ಲ ಐತೆ, ಇದ್ರೊಳಗಡೆನೇ ಐತಿ. ಫಸ್ಟೇ ನೋಡ್ಕೊಂಡಿದ್ರೆ ಯಾವ್ದಾವ್ದು ಪ್ರೈಸು ಅಂತ ಗೊತ್ತಾಗ್ತಿತ್ತು. ಇವಾಗ ತೋರಿಸ್ತೀನಿ ನೋಡಿ ಎಷ್ಟಾಗಿದೆ ಬಿಲ್ ಅಂತ. 5697 ರೂಪಾಯಿ ಆಗೈತೆ. ನಾವು ಸೇವ್ ಮಾಡಿರೋದು, ಅಲ್ಲಿ ತೊಗೊಂಡಿದ್ದಕ್ಕೆ ನಾವು ಸೇವ್ ಮಾಡಿರೋದು 2799 ರೂಪಾಯಿ. ನಾನು ಬೇರೆ ಕಡೆ ತೊಗೊಂಡಿದ್ರೆ ನಮಗೆ 2800 ರೂಪಾಯಿ ಎಕ್ಸ್ಟ್ರಾ ಆಗಿರೋದು ಅಂತ ನೋಡಿ. ಕಾಣಿಸ್ತೈತಾ ರೀ? ಕಾಣಿಸ್ತೈತಾ? ಬ್ಲರ್ ಆಯಿತಾ? 5697 ರೂಪಾಯಿ. ಟೋಟಲ್ 42 ಐಟಮು, 45 ಕ್ವಾಂಟಿಟಿ. ಅಂದರೆ ಒಂದೊಂದು ಪ್ರಾಡಕ್ಟ್, ಇವಾಗ ಸೋಪು ಎಲ್ಲ 2 3 ಮತ್ತು ಆಯಿಲ್ ಎಲ್ಲ 2 ತೊಗೊಂಡಿದ್ದೀನಲ್ಲ, ಹಾಗಾಗಿ 45 ಕ್ವಾಂಟಿಟಿ 42 ಐಟಮ್ಸು.
ಹೋಯ್ತು. ನಮ್ಮ ಮನೆಯವ್ರಿಗೆ ಹಂಗೆ ಅಂತಿದ್ದೆ, ಒಂದೇ ದಿವಸ 6,000 ಖರ್ಚು ಮಾಡಿದ್ವಲ್ಲ ನಾವೇನು ಕೋಟಿ ಕುಬೇರ ಥರ ಅದಕ್ಕೆ ಅಯ್ಯೋ ಅಷ್ಟು ಕಷ್ಟಪಟ್ಟು ದುಡಿತೀವಿ, ಎಲ್ಲೋ 6 ತಿಂಗಳಿಗೂ 3 ತಿಂಗಳಿಗೂ ಇಷ್ಟು ಮನೆ ರೇಷನ್ಗೆ ಖರ್ಚು ಮಾಡಿದ್ದಕ್ಕೆ ಯಾಕೆ ಇಷ್ಟು ಅಳ್ತೀಯ ಸುಮ್ಮನೆ ಇರು ಅಂತ. ಆ್ಯಕ್ಚುಲಿ ನನಗೆ ಅನಿಸಿದ ಪ್ರಕಾರ ಹೌದು, 1-2-3 ಐಟಮ್ ನಾವು ಸ್ನ್ಯಾಕ್ಸೇ ಜಾಸ್ತಿ ತೊಗೊಬಂದಿದ್ದೀವಿ. ಬಟ್ ಸ್ವಲ್ಪ ತೊಗೊಬಂದಿರೋದು ಇದೆಲ್ಲ ನಾವು ನಾರ್ಮಲ್ ಮನೆಗೆ ಅಂತಲೇ ತೊಗೊಬಂದಿರೋದಲ್ಲ, ಯಾವುದು ಏನು ಶೋಗೆ ಆರ್ಟಿಫಿಷಿಯಲ್ಗೆ ಅಂತ ಏನು ಜಾಸ್ತಿ ನಾನು ವೇಸ್ಟ್ ಮಾಡಲ್ಲ. ಸೊ ಅದೆಲ್ಲ ಮನೆಗಾಗತ್ತೆ ಅಂತ ತಂದಿರೋದು. ಸೊ ವರ್ತಬಲ್ಲೇನೆ, ಬಟ್ ಒಂದೊಂದ್ಸತಿ ಹಂಗಂತ ಹೊಟ್ಟೆ ಉರಿಯುತ್ತೆ, ಇಷ್ಟೊಂದು ತಗೊಬಂದಲ್ಲಪ್ಪ ಅಂತ. ಆವಾಗ ನಮ್ಮ ಮನೆಯವ್ರು ಹೇಳ್ತಾರಲ್ಲ, ಕಷ್ಟಪಡೋದೆ ಅದಕ್ಕೆ, ಮಕ್ಳಿಗೆ ಕೊಡ್ಸೋಕ್ಕೆ, ನಾವು ತೊಗೊಳಕ್ಕೆ, ಅದಕ್ಕೆ ಯಾಕೆ ಇಷ್ಟು ಅಳ್ತಿ ಸುಮ್ಮನೆ ಇರು ಅಂತ. ಸೊ ಹಂಗಾಗಿ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಆಗಿಬಿಡ್ಬೇಕಷ್ಟೇ. ಇದಿಷ್ಟು ಇವತ್ತಿನ ವ್ಲಾಗ್. ಐ ಹೋಪ್ ನನಗೆ ಈ ವ್ಲಾಗ್ ಯಾರಿಗೂ ಬೇಜಾರಾಗಿಲ್ಲ, ಅಂದರೆ ಬೋರ್ ಆಗಿಲ್ಲ ಅಂತ ಅನ್ಕೋತೀನಿ. ಸೊ ಇದೆಲ್ಲ ಈಗ ತುಂಬಿ ಎತ್ತಿ ಮಡಗ್ಬಿಟ್ಟು ಕೆಲವೊಂದನ್ನು ಜೋಡಿಸ್ಬಿಟ್ಟು ಅಷ್ಟರಲ್ಲಿ ಪೆಕ್ಕಮ್ಮ ಬರ್ತಾಳೆ. ಆಲ್ರೆಡಿ 4 ಗಂಟೆಗೆ ಇನ್ನು 5 ನಿಮಿಷ ಇದೆ ಅಷ್ಟೇ, ಅವಳು ಬಂದುಬಿಡ್ತಾಳೆ. ಅವಳು ಬಂದಾದ್ಮೇಲೆ ಅವಳಿಗೆ ಸ್ವಲ್ಪ ಊಟ ಕೊಟ್ಟು ಡ್ರೆಸ್ ಎಲ್ಲ ಕೊಟ್ಬಿಟ್ಟು ಈಗ ಹೋಗಬೇಕು, ಮತ್ತೆ ಸೀರೆ ತರಕ್ಕೆ ಹೋಗಬೇಕು. ಮತ್ತು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ, ಪ್ಲೀಸ್ ದಯವಿಟ್ಟು ರಿಪ್ಲೈ ಮಾಡ್ತೀನಿ ನಾನು. ಪ್ಲೀಸ್ ರಿಪ್ಲೈ ಮಾಡಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ. ಏನು ಗೊತ್ತಾ, ಕೇಳಿರ್ತೀರಾ, ಓಪನ್ ಮಾಡಿ ನೋಡಿರ್ತೀನಿ ನಾನು. ನೆಕ್ಸ್ಟು ಇನ್ನೂ ಒಂದು ಅರ್ಧ ಗಂಟೆ ನೋಡೋ ಹೊತ್ತಿಗೆ ಒಂದು 100 ಮೆಸೇಜು 50 ಮೆಸೇಜು ಟಣ ಅಂತ ಬಂದಿರುತ್ತೆ. ಸೊ ನೀವು ಮಾಡಿದ ಮೆಸೇಜ್ ಫುಲ್ ಡೌನ್ಗೆ ಹೋಗಿರುತ್ತೆ. ನಾನು ಯಾರು ಮಾಡಿದ್ರು, ಅವ್ರ DP ಹೆಂಗಿತ್ತು, ಅವ್ರ ನಂಬರ್ ಹೆಂಗಿತ್ತು, ಹುಡ್ಕೊಂಡು ಕೂತ್ಕೊಳ್ಳೋ ಅಷ್ಟರಲ್ಲಿ ಮತ್ತೆ ಅದು ಸಿಗೋದೇ ಇಲ್ಲ. ಸೊ ಪ್ಲೀಸ್ ನಾನು ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ, ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಲ್ಲ. ಸೊ ಹೋಲ್ಸೇಲಲ್ಲಿ ನಾನು ಪರ್ಚೇಸ್ ಮಾಡಬೇಕು, ನನಗೆ ಸ್ಯಾರೀಸ್ ಬೇಕು ಮೇಡಮ್, ನಿಮ್ಮ ಹತ್ರ ಬೇಕು ಅಂತ ಕೇಳ್ತಿರ್ತೀರ. ಸೊ ನಾನು ಓಪನ್ ಮಾಡಿರ್ತೀನಿ, ನಾನು ಹುಡುಕ್ತಾ ಇರ್ತೀನಿ ನನ್ನ ಹತ್ರ ಇರೋ ಕಲೆಕ್ಷನ್ ಕಳ್ಸೋಣ ಅಂದ್ಬಿಟ್ಟು. ಬಟ್ ಅಷ್ಟರಲ್ಲಿ ಇನ್ನೂ ಒಂದು ಮೆಸೇಜ್ ಬಂತಾ, ತಡಿ ಕಲೆಕ್ಷನ್ ಆಮೇಲೆ ಕಳ್ಸೋಣ, ಇವ್ರು ಯಾರೋ ಪೇಮೆಂಟ್ ಮಾಡಿದ್ರಲ್ಲ ನೋಡೋಣ ಅನ್ನೋ ಅದು ಮತ್ತೆ ಕೆಳಗಡೆ ಹೋಗಿರುತ್ತೆ. ಸೊ ಪ್ಲೀಸ್ ಯಾರಾದರೂ ಸ್ಯಾರಿನ ನೋಡ್ತಾ ಇದ್ದಾರೆ, ಹೋಲ್ಸೇಲ್ ಪ್ರೈಸ್ ಅಂತ ತುಂಬ ಜನ ಕೇಳಿದ್ದೀರಾ. ಸೊ ನನಗೆ ಒಂದೊಂದ್ಸತಿ ಇದೆಲ್ಲಪ್ಪ ಮಿಸ್ ಆಗೋಯ್ತು ಅಂತ ಅನ್ಸುತ್ತೆ. ಸೊ ಪ್ಲೀಸ್ ಮತ್ತೆ ಒಂದ್ಸತಿ ಮತ್ತೆ ಮೆಸೇಜ್ ಮಾಡಿ, ನಾನು ಕೇಳಿದ್ನಲ್ಲ ಅವತ್ತು ನೀವು ಕಳಿಸಿಲ್ವಲ್ಲ ಅಂತ. ಸೊ ತುಂಬ ಡೌನ್ಗೆ ಹೋಗಿದೆ. ಆಲ್ಮೋಸ್ಟ್ ವಾಟ್ಸಪ್ಪಲ್ಲಿ ದಿನ ಕ್ಲಿಯರ್ ಚಾಟ್ ಕೊಡ್ತಾನೆ ಇರ್ತೀನಿ. ಯಾರ್ಯಾರ್ದೆಲ್ಲ ಪೇಯ್ಡ್ ಆಗಿದೆ ಅವ್ರನ್ನ ಒಂದು ಲೀಸ್ಟ್ ಮಾಡಿಕೊಂಡು ಪೇಯ್ಡ್ ಲೆಬಲ್ನ ಹಾಕೋಬಿಟ್ಟು, ಇನ್ನು ಅನ್ಪೇಯ್ಡ್ ಯಾರ್ದಿದೆ, ಸುಮ್ಮನೆ ಎಂಕ್ವೈರಿ ಯಾರ್ದಿದೆ ಅದೆಲ್ಲನೂ ಒಂದು ಲಿಸ್ಟ್ಗೆ ಹಾಕೋಬಿಡ್ತೀನಿ. ನಾನು ಎಷ್ಟೇ ಕಷ್ಟ ಇದ್ದರೂ ಕೂಡ, ಎಷ್ಟೇ ಟೈಮ್ ಇಲ್ಲ ಅಂದರೂ ಕೂಡ ನಾನು ಮಾಡ್ಕೊಬಿಡ್ತೀನಿ ಅದು. ಸೊ ಯಾರ್ಯಾರೆಲ್ಲ ಎಂಕ್ವೈರಿ ಮಾಡಿದ್ರಿ ಬಲ್ಕ್ ಆರ್ಡರ್ಸ್ಗೆ, ಸೊ ಬಲ್ಕ್ ಆರ್ಡರ್ಸ್ ನಾನು ಆಲ್ರೆಡಿ ಕೊಟ್ಟು ಡಿಸ್ಪ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಎಂಕ್ವೈರಿ ಮಾಡಿದ್ರಿ ಪ್ಲೀಸ್ ಮತ್ತೆ ನನ್ನ ವಾಟ್ಸಪ್ ಮೇಲೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಒಂದ್ಸತಿ ಅಪ್ರೋಚ್ ಮಾಡಿ ಮೆಸೇಜ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.